ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಹೊಸ ಪಾರ್ಕಿಂಗ್ ನೀತಿಯ ಬಗ್ಗೆ ಚರ್ಚೆ ಮಾಡೋದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ 2026ರ ಬೆಂಗಳೂರಿಗೆ ಅನ್ವಯ ಆಗುವಂತಹ ಒಂದು ಹೊಸದಾದ ಪಾರ್ಕಿಂಗ್ ನೀತಿಯನ್ನು ಪ್ರಕಟ ಮಾಡಿದೆ. ಪ್ರಕಟ ಅನ್ನೋದಕ್ಕಿಂತ ಕರಡು ಪ್ರತಿಯನ್ನು ಅಧಿಕೃತವಾಗಿ ಬಿಟ್ಟಿರೋದು. ಈ ಕರಡು ಪ್ರತಿಯನ್ನು ಅಧಿಕೃತವಾಗಿ ಬಿಟ್ಟ ನಂತರ 30 ದಿನಗಳ ಒಳಗಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಾಗುತ್ತೆ. ಸಾರ್ವಜನಿಕರ ಅಭಿಪ್ರಾಯಗಳು ಹೆಂಗೆ ಬರುತ್ತೆ ಅನ್ನೋದ್ರ ಮೇಲೆ ಇದನ್ನು ಅನುಷ್ಠಾನ ಮಾಡೋದಕ್ಕೆ GBA ಮುಂದಾಗ್ತಾ ಇರೋದು. ನಾವು ನಿನ್ನೆಯೂ ಕೂಡ ಮಾತನಾಡಿದ್ವಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಬಂದ ನಂತರ ಪಾರ್ಕಿಂಗ್ ನೀತಿ, ಫುಟ್ಪಾತ್ ಒತ್ತುವರಿ ತೆರವು, ಅದಾದ ನಂತರ ಖಾಲಿ ಸೈಟ್ನಲ್ಲಿ ನಿಮ್ಮದೇನಾದರೂ ಕಸ ಇದ್ದರೆ, ತ್ಯಾಜ್ಯ ಇದ್ದರೆ 15ನೇ ತಾರೀಕಿನ ಒಳಗಾಗಿ ಅದನ್ನು ತೆರವುಗೊಳಿಸಬೇಕು. ಇಲ್ಲದೇ ಇದ್ದರೆ ಅದಕ್ಕಾಗಿಯೂ ಕೂಡ ಆಸ್ತಿ ತೆರಿಗೆಯ ಜೊತೆಗೆ ದಂಡನಾತ್ಮಕವಾಗಿ ಹಣವನ್ನು ಸರ್ಕಾರ ತೆಗೆದುಕೊಳ್ತಾ ಇದ್ದಿದ್ದು, ಅದಕ್ಕೆ ಸಾರ್ವಜನಿಕವಾಗಿ ವ್ಯಾಪಕವಾದಂಥ ವಿರೋಧ ಬಂದಿದ್ದನ್ನು ನೋಡಿದ್ವಿ. ಸ್ವಲ್ಪ ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ, ಗೃಹ ಸಚಿವರಾಗಿ ಪರಮೇಶ್ವರ್ ಅವರಿದ್ದಾಗ ಒನ್ಸ್ ಅಗೇನ್ ಟೋಯಿಂಗ್ ಅನ್ನು ನಾವು ಬೆಂಗಳೂರಿನಲ್ಲಿ ಶುರು ಮಾಡ್ತೀವಿ. ಬಿಕಾಸ್ ವಾಹನ ದಟ್ಟಣೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಅನಧಿಕೃತ ಜಾಗಗಳಲ್ಲಿ ನೋ ಪಾರ್ಕಿಂಗ್ ಏರಿಯಾಗಳಲ್ಲಿ ವಾಹನಗಳು ನಿಂತಿರುತ್ತೋ ಆ ವಾಹನಗಳನ್ನು ಟೋಯಿಂಗ್ ಮಾಡೋದಕ್ಕೆ ಮತ್ತೊಮ್ಮೆ ನಾವು ಚಾಲನೆ ಕೊಡ್ತೀವಿ. ಅದಕ್ಕಾಗಿ ವಾಹನಗಳನ್ನು ಕೂಡ ಖರೀದಿ ಮಾಡ್ತೀವಿ. ಎಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಹೊಸದೊಂದು ಪಾರ್ಕಿಂಗ್ ನೀತಿ ಬರ್ತಾ ಇದೆ. ಈ ಪಾರ್ಕಿಂಗ್ ನೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ವಾಹನ ನಿಲ್ಲಿಸೋದಕ್ಕೂ ಕೂಡ ಅನ್ವಯ ಆಗುತ್ತೆ. ಅದರ ಜೊತೆಗೆ ನೀವು ನಿಮ್ಮ ಮನೆಯ ಮುಂಭಾಗದಲ್ಲಿ ವಾಹನಗಳನ್ನು ನಿಲ್ಲಿಸುವುದಕ್ಕೂ ಕೂಡ ಅನ್ವಯ ಆಗ್ತಾ ಇದೆ. ನೀವು GBAಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು. ಅದಕ್ಕಾಗಿಯೇ ಇಂತಿಷ್ಟು ಅಡಿಗಳಲ್ಲಿ, ಇಂತಿಷ್ಟು ಮೀಟರ್ ಲೆಕ್ಕಗಳಲ್ಲಿ ವಾಹನ ಓಡಾಡೋದಕ್ಕೆ ರಸ್ತೆ ಜಾಗವನ್ನು ಬಿಡಬೇಕು. ಇವೆಲ್ಲದರ ಜೊತೆಗೆ ನಿಮ್ಮ ಮನೆ ಮುಂದೆ ವಾಹನವನ್ನು ನಿಲ್ಲಿಸಿದಾಗಲೂ ಕೂಡ ಸರ್ಕಾರಕ್ಕೆ ಇಂತಿಷ್ಟು ಹಣವನ್ನು ನೀವು ಕಟ್ಟಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆ. ಹಾಗಾದರೆ ಏನಿದು? ಯಾವ ಪರಿಪ್ರಮಾಣದಲ್ಲಿ ಹಣವನ್ನು ಕಟ್ಟಬೇಕು? ಸಾರ್ವಜನಿಕ ವಲಯದಲ್ಲಿ ಈ ಪಾರ್ಕಿಂಗ್ ನೀತಿಯ ಬಗ್ಗೆ ಅಭಿಪ್ರಾಯಗಳೇನು? ನೀವು ನೋಡಿ, ಚಂಡೀಗಢದಲ್ಲಿ ಹೊಸ ಪಾರ್ಕಿಂಗ್ ನೀತಿ ಬಂತು, ಮಹಾರಾಷ್ಟ್ರದಲ್ಲಿ ಹೊಸ ಪಾರ್ಕಿಂಗ್ ನೀತಿ ಬಂತು, ದೆಹಲಿಯಲ್ಲಿ ಹೊಸ ಪಾರ್ಕಿಂಗ್ ನೀತಿಯನ್ನು ತೆಗೆದುಕೊಂಡು ಬರೋ ಪ್ರಯತ್ನಗಳಾಯಿತು. ಇಡೀ ದೇಶದಲ್ಲಿ ಅತ್ಯುತ್ತಮವಾದಂಥ ಪಾರ್ಕಿಂಗ್ ನೀತಿ ಎಲ್ಲಿದೆ ಅಂತ ಹೇಳಿದ್ರೆ ಚಂಡೀಗಢ ಅಂತ ನಾವೆಲ್ಲ ಬೊಟ್ಟು ಮಾಡಿ ತೋರಿಸ್ತೀವಿ. ಬಟ್ ಅಂಥದ್ದೇನೆ ನಾವು ತೆಗೆದುಕೊಂಡು ಬರ್ತೀವಿ ಅಂತ ರಾಜ್ಯ ಸರ್ಕಾರ ಹೊರಡ್ತಾ ಇದೆ. ಆದರೆ ಅದರ ತದ್ವಿರುದ್ಧವಾಗಿ ಸಾರ್ವಜನಿಕವಾಗಿ ಸಿಗಬಹುದಾದಂತಹ ನಮಗೆ ಸಾರಿಗೆ ಏನಿದೆ ಅಷ್ಟು ಸಮರ್ಪಕವಾಗಿ ಬೆಂಗಳೂರಲ್ಲಿ ಸಿಗ್ತಾ ಇದೆಯಾ? ಅದು ಸಿಕ್ಕಿದ್ರೆ ವೈಯಕ್ತಿಕ ವಾಹನಗಳನ್ನು ನಾವು ಬಳಕೆ ಮಾಡ್ತಾ ಇರಲಿಲ್ಲ ಎನ್ನುವಂಥ ಆರೋಪವೂ ಕೂಡ ಸಾರ್ವಜನಿಕ ವಲಯದಲ್ಲಿದೆ. ಹಾಗಾದರೆ ಏನು ಆರೋಪ ಪ್ರತ್ಯಾರೋಪಗಳಿದೆ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಕಾರ್ ಪಾರ್ಕಿಂಗ್ ಶುಲ್ಕ ಫಿಕ್ಸ್. ರಾಜಧಾನಿ ಬೆಂಗಳೂರಿನ ಜನ ಗಮನಿಸಬೇಕಾದಂತಹ ವಿಚಾರ ಇದು. ನೀವು ಇನ್ಮೇಲೆ ಹಣವನ್ನು ಪಾವತಿ ಮಾಡಬೇಕು. ಸಾರ್ವಜನಿಕ ಜಾಗಗಳಲ್ಲಿ ವಾಹನವನ್ನು ನಿಲ್ಲಿಸಿದರೆ, ಮನೆಯ ಬಳಿಯ ರಸ್ತೆಯಲ್ಲಿ ನೀವೇನಾದರೂ ಪಾರ್ಕ್ ಮಾಡ್ತೀರಿ ಅಂತ ಹೇಳಿದರೆ ಹಣವನ್ನು ಕಟ್ಟಬೇಕು. ಎಷ್ಟು? ವರ್ಷಕ್ಕೆ 25,000 ರೂಪಾಯಿ ಹಣವನ್ನು ಕಟ್ಟಬೇಕಾಗತ್ತೆ. 25,000 ರೂಪಾಯಿ ಹಣವನ್ನು ನೀವು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಕಟ್ಟಬೇಕು. ಅಂಥದ್ದೊಂದು ಕರಡು ಪ್ರತಿಯನ್ನು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಕಟ ಮಾಡಿರೋದು. ಸರ್ಕಾರದಿಂದ ಹೊಸ ಪಾರ್ಕಿಂಗ್ ನೀತಿಯ ಕರಡು ಪ್ರಕಟ ಆಗಿದೆ. ಮನೆ ಹೊರಗಿನ ರಸ್ತೆಗಳಲ್ಲಿ ಕಾರ್ಗಳನ್ನು ನಿಲ್ಲಿಸಿದರೆ, ನಿಮ್ಮ ವೆಹಿಕಲ್ಗಳನ್ನು ನಿಲ್ಲಿಸಿದರೆ ದಂಡವನ್ನು ವಿಧಿಸಲಾಗುತ್ತೆ. ವಾರ್ಷಿಕ 15,000ದಿಂದ 25,000 ರೂಪಾಯಿ ತನಕ ಶುಲ್ಕವನ್ನು ವಿಧಿಸುವುದಕ್ಕೆ ಇವರು ಮುಂದಾಗ್ತಾ ಇದ್ದಾರೆ. 1 ವರ್ಷದ ಅವಧಿಗೆ ಒಂದು ಮಾಸಿಕ ಪಾಸ್ ಅನ್ನು ಕೊಡುವಂಥ ಆಲೋಚನೆಯಲ್ಲಿಯೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ. ನೋಡಿ, ಅನೇಕ ರಸ್ತೆಗಳಲ್ಲಿ, ಅದು ಕಮರ್ಷಿಯಲ್ ಆಗಿರ್ಬೋದು, ಬೇರೆ ಬೇರೆ ಬೆಂಗಳೂರಿನ ವ್ಯಾಪ್ತಿಗಳಲ್ಲಿ ನೋ ಪಾರ್ಕಿಂಗ್ ಎನ್ನುವಂಥ ಜಾಗಗಳನ್ನು ಅಲಾಟ್ ಮಾಡಲಾಗಿದೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಟ್ಟಿರೋದು. ಗಂಟೆಗೆ 15ರಿಂದ 20 ರೂಪಾಯಿ ದ್ವಿಚಕ್ರ ವಾಹನಗಳಿಗೆ, ತ್ರಿಚಕ್ರ ವಾಹನಗಳು, 4 ಚಕ್ರ ವಾಹನಗಳು, ಹೀಗೆ ಈ ರೀತಿಯಾದಂಥ ಹಣವನ್ನು ಪಡೆದುಕೊಳ್ತಾ ಇದ್ದಿದ್ದಾಯಿತು. ಇದೀಗ ಒನ್ಸ್ ಅಗೇನ್ ಪಾರ್ಕಿಂಗ್ನ ಸಮಸ್ಯೆ ಏನಿದೆ, ಈ ಸಮಸ್ಯೆಗೆ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತೆ. ಆದರೆ ಸಮರ್ಪಕವಾದಂಥ ಪಾರ್ಕಿಂಗ್ ಜಾಗವೇ ಇಲ್ಲದಿದ್ದಾಗ ಸಮರ್ಪಕವಾದಂಥ ಸಾರ್ವಜನಿಕ ಸಾರಿಗೆ ಇವತ್ತಿನ ತನಕವೂ ಕೂಡ ಬೆಂಗಳೂರಿನ ಎಲ್ಲ ಏರಿಯಾಗಳಿಗೂ ಕೂಡ ಕನೆಕ್ಟಿವಿಟಿ ಆಗದೇ ಇದ್ದಾಗ
ಇಂಥದ್ದೊಂದು ನೀತಿಯನ್ನು ತೆಗೆದುಕೊಂಡು ಬಂದರೆ ಇದು ಕೂಡ ಹಣವನ್ನು ವಸೂಲಿ ಮಾಡೋದಕ್ಕೆ ಸರ್ಕಾರ ಹುಡುಕ್ತಾ ಇರುವಂಥ ಮತ್ತೊಂದು ಹಾದಿ ಅಂತ ಬೆಂಗಳೂರಿನ ಜನ ಎಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಸ್ವಂತ ಅಥವಾ ಬಾಡಿಗೆ ಮನೆಯ ಮುಂಭಾಗದಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ನೀವು ಕಾರುಗಳನ್ನು ಪಾರ್ಕ್ ಮಾಡಬೇಕಂದ್ರೆ ವರ್ಷಕ್ಕೆ ಸಣ್ಣ ಕಾರುಗಳಿದೆ ನಿಮ್ಮ ಹತ್ರ ಅಂದರೆ 15,000, ಮಧ್ಯಮ ಗಾತ್ರದ ಕಾರುಗಳಿದೆ ಅಂತ ಹೇಳಿದರೆ 20,000, ದೊಡ್ಡ ಕಾರುಗಳೇನಾದರೂ ಇದ್ದರೆ ವರ್ಷಕ್ಕೆ 25,000 ರೂಪಾಯಿ. ಇವೆಲ್ಲದರ ಜೊತೆಗೆ ರಸ್ತೆಗಳನ್ನು ಕೂಡ 3 ತರನಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ, A, B ಮತ್ತು C. ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ನು ಮುಂದೆ ಉಚಿತವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಬೆಂಗಳೂರಲ್ಲಿ ಇರೋದಿಲ್ಲ. ಎ ವರ್ಗವನ್ನು ಮಾಡಿದ್ರಲ್ಲಿ ಪ್ರಮುಖ ವಾಣಿಜ್ಯ ರಸ್ತೆಗಳು, ಅಲ್ಲಿ ಬೈಕ್ಗಳಿಗೆ ಗಂಟೆಗೆ 40 ರೂಪಾಯಿ ಅಂತೆ, ಕಾರುಗಳಿಗೆ 1 ತಾಸಿಗೆ 80 ರೂಪಾಯಿ. ಅಂದರೆ ಪ್ರಮುಖ ವಾಣಿಜ್ಯ ರಸ್ತೆಗಳು ಎ ಕೆಟಗರಿಯಲ್ಲಿ ಬರೋ ರೋಡ್ಗಳಿವು. ಇನ್ನು ಬಿ ಕೆಟಗರಿಯಲ್ಲಿ ನೆರೆಹೊರೆಯ ವಾಣಿಜ್ಯ ರಸ್ತೆಗಳಿರುತ್ತೆ, ಅಲ್ಲಿ ಬೈಕ್ಗಳಿಗೆ 30 ರೂಪಾಯಿ ಕೊಡಬೇಕು ಅನ್ನೋವರೆಗೆ, ಕಾರುಗಳಿಗೆ ಗಂಟೆಗೆ 60 ರೂಪಾಯಿ ಇರುತ್ತೆ. ಸಿ ವರ್ಗದ ರಸ್ತೆಗಳು ಸ್ಥಳೀಯ ರಸ್ತೆಗಳು ಅಂತ ಕರೀತಾರೆ, ಇದಕ್ಕೆ ಬೈಕ್ಗಳಿಗೆ ಗಂಟೆಗೆ 20 ರೂಪಾಯಿ ಇರುತ್ತೆ, ಕಾರುಗಳಿಗೆ 40 ರೂಪಾಯಿ ಶುಲ್ಕವನ್ನು ವಿಧಿಸ್ತಾ ಹೋಗ್ತಾ ಇದ್ದಾರೆ. ಈ ಗಂಟೆಗಿಂತ ಹೆಚ್ಚು ಆದರೆ ಒನ್ಸ್ ಅಗೇನ್ ಅದು ದಂಡ ಅಥವಾ ಹಣ ಏನಿದೆ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಮನೆಯ ಮುಂದೆ ವಾಹನವನ್ನು ನಿಲ್ಲಿಸಬೇಕಂತ ಹೇಳಿದರೆ ಜಿಬಿಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು. ಸಿಕ್ಬಿಡುತ್ತಾ ಪರ್ಮಿಷನ್? ಇಲ್ಲ. ಅದಕ್ಕಾಗಿ ಕನಿಷ್ಠವಾದಂಥ ಅಗಲವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಅವರು. ಕಾರು ನಿಲ್ಲಿಸದ ಮೇಲೆಯೂ ಕೂಡ ಸಂಚಾರಕ್ಕಾಗಿ ರಸ್ತೆಯಲ್ಲಿ 6 ಮೀಟರ್ ಜಾಗ ಖಾಲಿ ಇರಬೇಕು. ರಸ್ತೆ ಎರಡೂ ಬದಿಯಲ್ಲಿ 1.8 ಮೀಟರ್ ಫುಟ್ಪಾತ್ ಇರಬೇಕು ಅನ್ನೋ ನಿಯಮ ತಂದಿದ್ದಾರೆ. ಸ್ಥಳೀಯ ರಸ್ತೆಗಳು ಅಂದರೆ ಕಲೆಕ್ಟರ್ ರಸ್ತೆಗಳಾಯಿತು, ಇದೀಗ ಸ್ಥಳೀಯ ರಸ್ತೆಗಳು, ಅಲ್ಲಿ 4 ಮೀಟರ್ ರಸ್ತೆ ಸಂಚಾರಕ್ಕೆ ಮುಕ್ತ ಆಗಿರಬೇಕು. ಕನಿಷ್ಠ ಒಂದು ಬದಿಯಲ್ಲಿ 1.8 ಮೀಟರ್ ಫುಟ್ಪಾತ್ ಇರಬೇಕು ಅಂತ ಹೇಳ್ತಾರೆ. ಕಟ್ಟಡದ ಬೈಲಾ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ ಅಂದರೆ ಕಡ್ಡಾಯವಾದಂಥ ಪಾರ್ಕಿಂಗ್ ಸ್ಪೇಸ್ ಇರಬೇಕು ಅನ್ನೋದು ಅಂತ ನಿಯಮ ಇದೆ. ಅದನ್ನು ಯಾರ್ಯಾರು ನಿಯಮವನ್ನು ಉಲ್ಲಂಘನೆ ಮಾಡಿ ಕಟ್ಟಡಗಳನ್ನು ಕಟ್ತಾರೋ ಅವರ ವಿರುದ್ಧ ಕಾನೂನಾತ್ಮಕವನ್ನು ಕ್ರಮ ತೆಗೆದುಕೊಳ್ತೀವಿ ಅಂತದ್ದು ಒಂದು. ಎರಡನೇ ಆಪ್ಷನ್ ಮತ್ತೊಂದಿದೆ, ಯಾರದ್ದಾದರೂ ನಿಮ್ಮದು ಖಾಲಿ ನಿವೇಶನ ಇದೆ, ಅದನ್ನು ಪಾರ್ಕಿಂಗ್ ಜಾಗಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ, ಜಿಬೆ ಕೊಡ್ತೀವಿ ಅಂತ ಹೇಳಿದರೆ ನಿಮಗಲ್ಲೊಂದು ತೆರಿಗೆಯ ವಿಚಾರವನ್ನು 50% ಲೆಸ್ ಮಾಡ್ತೀವಿ ಅನ್ನುವಂಥ ಆಲೋಚನೆಯನ್ನು ಕೂಡ ತಂದುಕೊಟ್ಟಿದ್ದಾರೆ. ಆದರೆ ಇವೆಲ್ಲದರ ವಿರುದ್ಧ ಇವತ್ತು ಬೆಂಗಳೂರಿಗರಲ್ಲಿ ಒಂದು ಅಸಮಾಧಾನ ಸಹಜವಾಗಿದ್ದೇ ಇದೆ. ನೀವು ಖಾಲಿ ಸೈಟಲ್ಲಿ ತ್ಯಾಜ್ಯ ಇದ್ದರೆ ಅದಕ್ಕೆ ನೀವು ಹಣವನ್ನು ವಸೂಲಿ ಮಾಡ್ತಾ ಇದ್ದೀರಿ, 19,000 ಕೊಡಬೇಕು ಮಿನಿಮಮ್ ಆಗಿ, 1,74,000 ಹೈಯೆಸ್ಟ್ ನೀವು ಅದರಿಂದ ವಸೂಲಿ ಮಾಡ್ತಾ ಇರೋದು. ಇದು ಒಂದು ಭಾಗ. ಎರಡನೇದ್ದು, ಈ ಹಿಂದೆ ಟೋವಿಂಗ್ ವಿಚಾರದಲ್ಲಿ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಸಾರ್ವಜನಿಕರ ವ್ಯಾಪಕವಾದಂಥ ವಿರೋಧ ಆಯಿತು, ಹೈಕೋರ್ಟ್ ಮೆಟ್ಲೆಲ್ಲ ಏರು ಕೂಡ ಆಯಿತು. ಅದಾದ ನಂತರದ್ದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಾ ಇದೆ, ಗಾಡಿಗಳನ್ನು ಎರರಾಬೇರಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಬಂತು. ಒನ್ಸ್ ಅಗೇನ್ ಅದನ್ನು ಬಿಡಲಾಯಿತು. ಒನ್ಸ್ ಅಗೇನ್ ಇದೀಗ ಪಾರ್ಕಿಂಗ್ ನೀತಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. Only suggested this is just a draft notification. Okay. Our important thing for us is there are 3 issues which require to be sorted out in the city. Okay. One, availability of parking space. 2, how to do regulation of parking. And 3, what are you going to handle, because the number of vehicles in many places are very, very high, and lot of locations the concerned houses have not put parking facility because converted into commercial. Okay. Now ಇದರಲ್ಲಿ ವಿಶೇಷವಾಗಿ increasing availability of parking space is one of the main criteria which we have agreed to, which we have thought we will improve by allowing private people, ಸರ್ಕಾರಿ ಜಾಗ ಎಲ್ಲದರಲ್ಲಿ ನಾವು ವ್ಯವಸ್ಥೆ ಮಾಡಿ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಎರಡನೇದು, ಎಲ್ಲೆಲ್ಲಿ ಪಾರ್ಕಿಂಗ್ ನೋ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ ನೋಟಿಫಿಕೇಷನ್ ಪ್ರಕಾರ ಆನ್ ಸ್ಟ್ರೀಟ್ ಪಾರ್ಕಿಂಗ್ ಎಷ್ಟು ಮಾಡ್ಬೋದು, ಆನ್ ಸ್ಟ್ರೀಟ್ನಲ್ಲಿ ಇಲ್ಲದಿದ್ದರೆ ಹೇಗೆ ನಾವು ಅದನ್ನು ಫೈನ್ಗಿನ ಹಾಕಿ ಸ್ವಲ್ಪ ಮಾಡಬೇಕು, ಆನ್ ಸ್ಟ್ರೀಟಿಗೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡೋದು ಆಫ್ ಸ್ಟ್ರೀಟ್ಗಿಂತ ಕಡಿಮೆ. ಸೊ ಐಡಿಯಾ ಇಸ್ ಟು ಎನ್ಕರೇಜ್ ಪಾರ್ಕಿಂಗ್ ಫೆಸಿಲಿಟೀಸ್ ಇನ್ ಆಲ್ ದ ಏರಿಯಾಸ್. ಅದು ಖಂಡಿತ ವ್ಯವಸ್ಥೆ ಮಾಡ್ತೀವಿ. ದಟ್ ಈಸ್ ಅ ಮ್ಯಾಟರ್ ಆಫ್ ಡೀಟೇಲ್. ಸ್ವಲ್ಪ ಐಡಿಯಾ ಇಸ್ ವಿ ಹ್ಯಾವ್ ಪುಟ್, ಐ ಮೀನ್ ದಿಸ್ ಹ್ಯಾಸ್ ಟು ಬಿ ಸಾರ್ಟೆಡ್ ಔಟ್. ನಮ್ಮ ವಾಟ್ ಸೊಲ್ಯೂಷನ್ ಇಸ್ ದೇರ್ ನಮಗೆ ಸಹ ಅದು ಸ್ವಲ್ಪ ಹುಡುಕ್ತಾ ಇದ್ದೇವೆ. ಒಂದು, ಜನರಿಗೆ ತಮ್ಮ ಏರಿಯಾದಲ್ಲಿ ಇನ್ಕ್ರೀಸ್ ವ್ಯವಸ್ಥೆ ಮಾಡಬೇಕು. ಲೋಕಲ್ ಕಾಲೋನಿನಲ್ಲಿ ಸಹ ಜಾಸ್ತಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾಗ್ಬೋದು. ಮೂರನೇದು, ಅಟ್ ದಿ ಎಂಡ್ ಆಫ್ ದ ಡೇ ಹೌ ಡು ವಿ ಎನ್ಶ್ಯೂರ್ ದ್ಯಾಟ್ ಯಾರಾದರೂ ಮೇನ್ ರೋಡ್ನಲ್ಲಿ ಅವರು ಬರುವಾಗ ಅವರು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡಿದರೆ ಅವರ ಮೇಲೆ ಸಹ ಏನಾದರೂ ನಾವು ಚಾರ್ಜಸ್ ತಗೊಳ್ಬೇಕಾ ಇಲ್ವಂತ. ಅನ್ಯ ಕೃಷ್ಣ ಬೈರೇಗೌಡರಿಗೆ ಹೈಲಿ ಎಜುಕೇಟೆಡ್ ಆಗಿದ್ದಾರೆ, ಅವರನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ವ್ಯಾಲ್ಯೂ ಇದೆಯಾ? ಮೊದಲಿಗೆ ನೀವೇನಾದರೂ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ? ನೀವು ಈ ರಸ್ತೆನ ನಮ್ಮದು ಅಂತ ಹೇಳಿ ಬಂದು ಕ್ಲೈಮ್ ಮಾಡಿಕೊಂಡು ಕಿತ್ತೋಗಿರೋ ಫುಟ್ಪಾತು
ಕಿತ್ತೋಗಿರೋಂಥ ರಸ್ತೆಗಳು, ಆ ರಸ್ತೆಗಳಿಗೆ ಡಾಂಬರ್ ಹಾಕಲ್ಲ, ವರ್ಷಕ್ಕೆ 4 ಸಾರಿ ಡಾಂಬರ್ ಹಾಕಿ ಬಿಲ್లుಗಳು ಮಾಡ್ಕೋತೀರಿ. ಆದರೆ ಇವತ್ತು ಏಕಾಏಕಿ ಬಂದು ನೀವು ನನ್ನನ್ನು ಮನೆ ಮುಂದೆ ಗಾಡಿ ನಿಲ್ಲಿಸ್ಬೇಡ ನೀನು, ಅಥವಾ ನಿಲ್ಲಿಸೋದಾದರೆ ಇಷ್ಟು ದುಡ್ಡು ಕೊಡ್ಬೇಕು ನೀನು ಅಂತ ಹೇಳೋಕ್ಕೆ ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ ಅಂತ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ಯಾಕೆ ಅಂತ ಅಂದರೆ, ನಾನು ಪ್ಲ್ಯಾನ್ ಕೊಟ್ಟು ಅಪ್ರೂವಲ್ ಮಾಡಿಸ್ಕೊಂಡು ಮನೆ ಕಟ್ಟಿದ್ದೀನಿ. ಮನೆ ಕಟ್ಟುವಾಗ ಇವರೇನು ಹೇಳಲಿಲ್ಲ, ನೀನು ಬೇಸ್ಮೆಂಟ್ನ ಖಾಲಿ ಇಟ್ಕೋ, ನಿನ್ನ ಮನೆಗೆ ವೆಹಿಕಲ್ ನಿಲ್ಲಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳಿಲ್ಲ. ಈ ಜನ ಇವತ್ತು ನಮ್ಮನ್ನು ಶಿಲಾಯುಗದ ಕಡೆಗೆ ಏನಾದರೂ ತಳ್ಳಬೇಕು ಅಂತ ಇದ್ದಾರೆ ಅಂತ. ಪ್ರತಿಯೊಬ್ಬರ ಮನೆಯಲ್ಲೂ ಕಾರು, 2 ವೀಲರು ಇರುತ್ತೆ. ಇವತ್ತು ಲಕ್ಷಾಂತರ ಕಾರುಗಳಿದೆ, ಲಕ್ಷಾಂತರ ಬೈಕ್ಗಳಿದೆ ಈ ಬೆಂಗಳೂರಲ್ಲಿ. ಇವರು ಬೆಂಗಳೂರಿಗರನ್ನ ಸುಲಿಬೇಕು ಅಂತ ಏನಾರ ಇದ್ದಾರಾ, ಅಥವಾ ಬೆಂಗಳೂರಿಂದ ಜನ ಆಚೆಗೆ ಕಳಿಸ್ಬೇಕು ಅಂತ ಏನಾದರೂ ಉದ್ದೇಶ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಜೀವನ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ನಾವು ಗಾಡಿ ತೊಗೊಂಡು ಏನೋ ಒಂದು ಲೋನ್ ಮಾಡಿಕೊಂಡು ಗಾಡಿ ಲೋನ್ ಕ್ಲಿಯರ್ ಮಾಡಿರ್ತೀವಿ. ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಇರಲಿ ಅಂತ ನಾವು ಒಂದು ಕಾರ್ ತೊಗೊಂಡಿರ್ತೀವಿ. ಇವಾಗ ಕಾರು ಗಾಡಿ ಇರುತ್ತೆ ಮೇಡಮ್, ಎರಡು ನಾನು ಒಂದೇ ಸಲ ಯೂಸ್ ಮಾಡೋಂಗೆ ಆಗಲ್ಲ. ಇವಾಗ ನಾನು ಕೆಲಸಕ್ಕೆ ಬರ್ತಾ ಇರ್ತೀನಿ, ನಾನು ಗಾಡಿ ತೊಗೊಂಡು ಬರ್ತೀನಿ. ಮಳೆ ಬರ್ತಾಯಿದೆ, ನಾನು ಕಾರ್ ತೊಗೊಂಡು ಬರ್ತೀನಿ, ಗಾಡಿಯಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಇವಾಗ ಅದನ್ನು ನೀವು ಬಂದುಬಿಟ್ಟು ನೀವು ಅದಕ್ಕೆ ಇದು ಪೇ ಮಾಡಿ, ನೀವು ದುಡ್ಡು ಪೇ ಮಾಡಿ, ನೀವು ಇಷ್ಟು ಗಂಟೆ ಇಟ್ಟಿದ್ರೆ ನೀವು ಇಷ್ಟು ಪೇ ಮಾಡಿ ಅಂದರೆ, ನಾನು ಮನೆಗೆ ಇಲ್ಲಿ ಬಾಡಿಗೆ ಕಟ್ತಾ ಇದ್ದೀನಿ. ಇಲ್ಲಿ ನಾವು ಜೀವನ ಮಾಡೋಣ, ದುಡ್ಡು ದುಡಿಯೋಣ, ಏನೋ ಇಲ್ಲಿ ಬೆಳ್ದನ ಅಂತ ಬರ್ದಿರ್ತೀವಿ. ಆದರೆ ಇವಾಗ ಈ ಅಥಾರಿಟೀಸ್ ಮಾಡ್ತಾ ಇರೋದು ನೋಡಿದ್ರೆ, ನೀವು ಇಲ್ಲಿ ಬಂದಿದ್ದೀರಾ, ನೀವು ಬ್ಯಾಂಗ್ಳೂರಿನಲ್ಲಿ ಇದ್ದೀರಾ, ನೀವು ಎಲ್ಲರಿಗೋಸ್ಕರ ನೀವು ಇದು ಪೇಮೆಂಟ್ ಮಾಡಬೇಕು, ಎಲ್ಲರಿಗೆ ನೀವು ದುಡ್ಡು ಕೊಡಬೇಕು. ಇದು ಗಾಡಿನ ನೀವು ಬಂದುಬಿಟ್ಟು ಇಲ್ಲಿ ಇಟ್ಟಿದ್ದೀರಾ, ಗಾಡಿಗೆ ನೀವು ದುಡ್ಡು ಇಷ್ಟು ಇಟ್ಟಿದ್ದೀರಿ, ಕಾರ್ಗೆ ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ, ಇವಾಗ ಮನೆಯಲ್ಲಿ ಇರೋ ಆಲ್ರೆಡಿ ಇವಾಗ ಮನೆ ಸಿಕ್ಕೋದೇ ಕಷ್ಟ ಇದೆ. ಮನೆ ರೆಂಟಿಗೆ ಬೇಕು ಅಂದರೆ ಬ್ಯಾಂಗ್ಳೂರಿನಲ್ಲಿ ಸಿಗೋದೇ ಕಷ್ಟ. 6 ತಿಂಗಳು ಹೊಟ್ಕೊಂಡು ರೋಡ್ ಮೇಲೆ ಓಡಾಡಿದ್ರೆ ನಮಗೆ ಏನೋ ಒಂದು ಮನೆ ಸಿಗುತ್ತೆ. ಅದು ಮನೆಯಲ್ಲಿ ಇವಾಗ ನೀವು ಈ ಥರ ರೂಲ್ ಇದ್ದರೆ ನಾವು ಎಲ್ಲಿ ಹೋಗಿಬಿಟ್ಟು ನಾವು ಮನೆಗೋಸ್ಕರ ಮತ್ತು ಪಾರ್ಕಿಂಗ್ಗೋಸ್ಕರ ನಾವು ನೋಡ್ಕೋಬೇಕು. ಇದು ನೀವು ನಮಗೆ ಅಪ್ರೂವಲ್ ಪ್ಲ್ಯಾನ್ ಕೊಟ್ಟಿರೋ ಅವಾಗ, ನಾವು ಮನೆ ಕಟ್ಟೋ ಅವಾಗ ನೀವು ಅದು ಕೊಡಬೇಕಾಗಿತ್ತು. ಇಲ್ಲಾಂದರೆ ನೀವು ಒಂದು ಕ್ಲಾಸ್ ಇದು ಮಾಡಬೇಕಾಗಿತ್ತು, ಆ್ಯಡ್ ಮಾಡಬೇಕಾಗಿತ್ತು. ಇದು ನೀವು ಮನೆ ಕಟ್ತಾಯಿದ್ರೆ ನೀವು ಪಾರ್ಕಿಂಗ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜಾಗ ಅಲ್ಲ ಅಂತ. ನೀವು ನಾರ್ಮಲ್ ಹಾಕಿರ್ತೀರಲ್ಲ, ಯುವರ್ ಪರ್ಸನಲ್ ಬಿಲಾಂಗಿಂಗ್ಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ನಮಗೆ ಏನೋ ಅದು ಎಲ್ಲಾದರೂ ಹೋದರೆ ನಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಬೋರ್ಡ್ ಹಾಕ್ತಿರಲ್ಲ, ಹಾಗೇ ನೀವು ಇದು ಒಂದು ರೂಲ್ ಮಾಡಬೇಕಾಗಿತ್ತು. ನೀವು ಮನೆ ಕಟ್ತಾಯಿದ್ರೆ ನೀವು ಪಾರ್ಕಿಂಗ್ಗೋಸ್ಕರ ನೀವೇ ಮಾಡ್ಕೊರಿ, ನಮ್ಮದೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ. ಇವಾಗ ಬ್ಯಾಂಗ್ಳೂರಿನಲ್ಲಿ ಸಿಕ್ಕಾಪಟ್ಟ ಟ್ರಾಫಿಕ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಗಾಡಿಗಳು ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ. ರೋಡ್ ನೋಡಿದ್ರೆ ನೀವು ರೋಡ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಜಾಸ್ತಿ ಜನ, ಅದನ್ನು ರೋಡ್ ನೀವು ನೋಡಲ್ಲ. ರೋಡ್ ಇವಾಗ ನಾವು ಸ್ವಲ್ಪ ಮೇನ್ ರೋಡ್ನಲ್ಲಿ ಹೋದ್ರೇ ಸಾಕು, ಅದು ಮೇನ್ ರೋಡೇ ಬಂದುಬಿಟ್ಟು ಡ್ಯಾಮೇಜ್ ಇರುತ್ತೆ. ಅಲ್ಲಿ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಹೋಗ್ತಾ ಇರ್ತೀವಿ. ಬೆಂಗಳೂರಿನಲ್ಲಿ ಜೀವನ ಮಾಡೋಣ ಅಂತ ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಿವೃತ್ತ RTO ಅಧಿಕಾರಿಗಳಾಗಿರುವಂಥ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಬೆಂಗಳೂರಿನವರಾಗಿರುವಂಥ KU ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾಹನ ಚಾಲಕರ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಣ್ಣ ಸರ್, ಸರ್ಕಾರದ ಈ ಕರಡು ಪ್ರತಿ ಅಥವಾ ಸರ್ಕಾರ ಹೊರಡಿಸಿರುವಂಥ ಈ ಒಟ್ಟಾರೆ ಬೆಳವಣಿಗೆ, ಇಸ್ ಇಟ್ ರೈಟ್ ಫಾರ್ ಬೆಂಗಳೂರು? ಯಾವ ಊರಿಗೂ ಇದು ಒಪ್ಕೊಳ್ಳೋಂಥದ್ದೇ ಅಲ್ಲ. ಯಾಕೆ? ಇವರ ನೀತಿ ಏನಿದೆಯಲ್ಲ, ಯಾವ ಕಾಲಕ್ಕೆ ಯಾವ ಕಾಲಘಟ್ಟದ ನಿಯಮಗಳನ್ನ ಯಾವ ಕಾಲಘಟ್ಟದಲ್ಲಿ ಚಲಾವಣೆ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ಬೆಂಗಳೂರು ಯಾವಾಗ ನಿರ್ಮಾಣ ಆಯಿತು? ಎಲ್ಲರೂ ಇದ್ದಕ್ಕಿದ್ದಂಗೆ ಇವ್ರು ಕಾನೂನು ಮಾಡಿದ್ಮೇಲೆ ಮನೆ ಕಟ್ತಾ ಇದ್ದಾರಾ? ಅನೇಕ ವರ್ಷಗಳಿಂದ ಮನೆ ಆಗಿದೆ, ದಶಕಗಳಾಗೋಗಿದೆ, 50, 60, 70 ವರ್ಷಗಳಾಗಿದೆ. ಹಾಗಂದ್ರೆ ಇವ್ರ ನಿಯಮಗಳನ್ನ ಹೇರ್ತಾ ಇರ್ತಕ್ಕಂಥದ್ದು ಅಂದರೆ ಅವತ್ತು ಹೋಗ್ಬಿಟ್ಟು ಇವ್ರು ಪಾರ್ಕಿಂಗ್ಗೆ ಜಾಗ ಬಿಡಬೇಕಾ ಮನೆ ಕಟ್ಟಿರೋರು? ಅಲ್ಲ, ಇದು ಭಾಳಷ್ಟು ಮೂಲಭೂತವಾಗಿ ಒಂದು ಬೇಸಿಕ್ಕಾಗಿ ಯೋಚನೆ ಮಾಡೋ ಶಕ್ತಿಗಳು ಇಲ್ಲ ಅಂದರೆ ಹೇಗೆ? ಯಾರು ಒಬ್ಬರು ಯಾವುದೇ ಒಬ್ಬ ನಾಗರಿಕ ಇದನ್ನು ಒಪ್ಪತಕ್ಕಂಥ ವಿಚಾರವೇ ಅಲ್ಲ, ಒಪ್ಪೋ ವಿಚಾರವೇ ಅಲ್ಲ ಇದು. ನಿಮ್ಮ ಉದ್ದೇಶ ಏನಿದೆ ಹೇಳಿ ಫಸ್ಟ್. ಮೂಲಭೂತ ಉದ್ದೇಶ ಏನು? ನೀವು ಸಂಚಾರವನ್ನು ಸುಗಮಗೊಳಿಸಬೇಕು ಅಂತ. ನೀವು ಗಾಡಿ ನಿಲ್ಲಿಸ್ತೀರಿ, ಅದಕ್ಕೆ ದುಡ್ಡು ತಗೋತೀವಿ ಅಂದರೆ ಸುಗಮ ಹೇಗಾಗುತ್ತೆ? ನೀವು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ರೆ ಚಾರ್ಜ್ ಮಾಡ್ತೀನಿ ಅಂದಮೇಲೆ ರಸ್ತೆಗಳು ಮತ್ತೆ ನೀವು ನಿಂತ್ಕೊಂತಲ್ಲ, ವೆಹಿಕಲ್ ರಸ್ತೆ ಮೇಲೆ ನಿಂತಂಗೆ ಆಯ್ತಲ್ಲ. ಪಾರ್ಕಿಂಗ್ ಲಾಟ್ ಮಾಡ್ತಾರೆ ಅವರು, ಬೇರೆ ಬೇರೆ ಎಲ್ಲಿಂದ ಮಾಡ್ತಾರೆ? ಏನು ಹೊಸದಾಗಿ ಬೆಂಗಳೂರಿನ ರೀಸ್ಟ್ರಕ್ಚರ್ ಮಾಡ್ತಾರಾ? ಓಕೆ, ಈಗ ಆಲ್ರೆಡಿ ನಿರ್ಮಾಣ ಆಗಿರ್ತಕ್ಕಂಥ ಬೆಂಗಳೂರಿನೇನಾದರೂ ಮರು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೇ? ಈಗ 50 ಅಡಿ ರಸ್ತೆ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಒಂದು 80 ಅಡಿ ರಸ್ತೆ ಇದೆ. ಅದನ್ನು 80ನ 180 ಮಾಡೋದಕ್ಕೆ ಏನಾದ್ರೂ ನೀವು ಪ್ಲ್ಯಾನ್ ಮಾಡಿದ್ದೀರಾ? ಅದಕ್ಕೆ ತಕ್ಕನಾಗಿ ಏನಾದರೂ ನೀವು ಇದನ್ನ ನಿಮ್ಮ ನಿಯಮಗಳನ್ನ ರೂಪಿಸ್ತಾ ಇದ್ದೀರಾ?
ಏನೂ ಇಲ್ಲ, ಯಥಾವತ್ ಏನಿದೋ ಅದರಲ್ಲಿ ಶಿಸ್ತುಗಳನ್ನು ಮಾತ್ರ ತರುವುದೇ ಹೊರತು ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೆ ಆ ಜಾಗಗಳನ್ನು ಹುಡುಕೊಂಡು ಎಷ್ಟು ಇದೆ. ಈಗ ನಮ್ಮದು ನೋಡಿ ಎಷ್ಟು ಜನಸಂಖ್ಯೆ, ಇವತ್ತು ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆ ಅಂದರೆ 1.5 ಕೋಟಿ ಗಾಡಿಗಳಿದ್ದಾವೆ. ಹೌದು, ಅವಕ್ಕೆ ಮನೆ ಒಳಗಡೆ ಎಲ್ಲಿಡಕ್ಕೆ ಸಾಧ್ಯನೇ ಇಲ್ಲ. ನೀವು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಹೋದ್ರೂ ವಾಹನಗಳು ರಸ್ತೆಯಲ್ಲಿ ನಿಂತ್ಕೋಬೇಕೇ ಹೊರತು 90%, ಇನ್ನು 10% ಅಷ್ಟೇ ಗ್ಯಾರೇಜು ಅಥವಾ ಅದಕ್ಕಾಗಿ ಒಂದು ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು ಮೂಲಭೂತವಾಗಿ ಸವಲತ್ತನ್ನು ನಾಗರಿಕರು ಮಾಡ್ಕೊಂಡಿರೋದು ಮತ್ತು ಸರ್ಕಾರ ನಿರ್ಮಾಣ ಮಾಡ್ಕೊಂಡಿರೋದು ಅಷ್ಟೇ. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ವಾಹನಗಳನ್ನೆಲ್ಲ ಎಲ್ಲಿ ನಿಲ್ಲಿಸ್ತಾ ಇದ್ದೀರಿ? ರಸ್ತೆ ಮೇಲೆ ನಿಲ್ಲಿಸ್ತಾರೆ. ಮತ್ತೆ ನನಗೆ ಈ ಪ್ರಶ್ನೆ ಯಾವಾಗ ಬಹಳಷ್ಟು ನಮಗೆ ಈ ಪ್ರಶ್ನೆ ನಗು ಬರುತ್ತೆ. ನಿಯಮಗಳನ್ನ ಇವರು ಕರಡು ನಿಯಮಗಳನ್ನ ಏನಾದರೂ ಇನ್ನೂ ಪೂರ್ತಿ ಡೀಟೇಲ್ ಓದಿಲ್ಲ. ಓದಿದ್ರೆ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. ಅದಕ್ಕೆ ಉದ್ದೇಶನೇ ಸರಿ ಇಲ್ಲ. ಮೊನ್ನೆ ಒಬ್ರು ಸಾರ್ವಜನಿಕರು ಹೇಳ್ತಾ ಇದ್ರು, ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಥವಾ ಏನೋ ಒಂದು ಗಲಾಟೆ ಆಗಿದೆ ಇಲ್ಲಿ ಸುತ್ತಮುತ್ತಲಲ್ಲಿ, ಅಲ್ಲಿ ಬಂದೋಬಸ್ತಿಗಾಗಿ ಪೊಲೀಸರನ್ನ ಹಾಕಿದ್ದಾರೆ, KSRP ತುಕುಟಗಳನ್ನು ಹಾಕಿದ್ದಾರೆ. 3 KSRP ವಾಹನಗಳು ರಸ್ತೆ ಮೇಲೆ ನಿಂತಿದೆ. ಯಾರ್ದು ವಾಹನ? ಸರ್ಕಾರದ ವಾಹನ. ಇದಕ್ಕೆ ಅನ್ವಯ ಆಗಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಈಗ ಇವ್ರು ಹೇಳ್ತಾ ಇದ್ದಾರಲ್ಲ, ನೀವು ಮನೆ ಕಟ್ಟಬೇಕಾ, ಮನೆಗಳೆಲ್ಲ ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದಾರೆ. ಈಗ ಅವರೆಲ್ಲ ಮನೆಗಳೆಲ್ಲ ವಸತಿಯಿಂದ ಈಚೆ ಬಂದ್ಬಿಟ್ಟು ಈಗ ಮೇಲೆ ಮತ್ತೆ ಕಟ್ಟಿಕೊಂಡು ಕೆಳಗಡೆಗೆ ಪಾರ್ಕಿಂಗ್ ಕೊಡೋದಕ್ಕೆ ಅವಕಾಶ ಇದೆಯಾ? ಅವಾಗೆಲ್ಲ ಬ್ರಿಕ್ಸಲ್ಲಿ ಕಟ್ಟಿರ್ತಾರೆ, ಪಿಲ್ಲರ್ ಸಿಸ್ಟಮ್ ಇರೋದೇ ಇಲ್ಲ. ಮತ್ತು ಏನಿದೆ ಇವ್ರದ್ದು ಅರ್ಥ ಏನು? ಓಕೆ, ಇದು ಮೀನಿಂಗ್ಲೆಸ್ಸು. ಟೋಟಲಿ ಇವರ ಒಂದು ಕರಡು ನಿಯಮ ಇದೆಯಲ್ಲ, ಇದರಲ್ಲಿ ಒಂದು ಬೇಸ್ಲೆಸ್ಸು. ಮತ್ತು ಇವರು ಒಂದು ವೇಳೆ ಇದನ್ನು ಜಾರಿಗೊಳಿಸ್ತಾರೆ ಅಂದರೆ ಇವರು ಜನಗಳನ್ನ ದರೋಡೆ ಮಾಡೋದಕ್ಕೆ ಈ ನಿಯಮಗಳನ್ನ ರೂಪಿಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈಗ ನೋಡಿ, ಈಗ ಕೃಷ್ಣ ಬೈರೇಗೌಡ ಇವರು ಆಲೋಚನೆಗಳು ಸರಿ ಇದೆ, ಆದರೆ ಎಲ್ಲಿ ಇವನ್ನ ಅಪ್ಲೈ ಮಾಡಬೇಕು, ಇವ್ರು ಏನಿದೆಯಲ್ಲ ನಿಯಮಗಳು ಎಲ್ಲಿಗೆ ಅಪ್ಲೈ ಮಾಡಬೇಕು? ನೀವು ಮುಂದೆ ಹೊಸದಾಗಿ ಲೇಔಟ್ ಮಾಡ್ತಿದ್ದಾರಲ್ಲ, ಬಡಾವಣೆಗಳು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಏನಾದರೂ ಇವನ್ನ ಮಾಡೋದಕ್ಕೆ ಯೋಚನೆ ಮಾಡಿ. ಈಗ ಹಾರ್ಟ್ ಆಫ್ ದಿ ಬೆಂಗಳೂರು ಇವತ್ತು ಈಗ ಬಿನ್ನಿಪೇಟೆ, ಕಾಟನ್ಪೇಟೆ, ಈಗ ಆಲ್ರೆಡಿ ಇವೆಲ್ಲನೂ ಸ್ಟ್ರಕ್ಚರ್ ಆಗೋಗಿದೆ. ಇನ್ನೇನು ಎಲ್ಲೋ ಮಧ್ಯ ಒಂದು ಹಳೆ ಬಿಲ್ಡಿಂಗ್ ಹೊಡಿಬೋದು, ಅದನ್ನು ಮತ್ತೆ ರೀಸ್ಟ್ರಕ್ಚರ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಒಂದು ರೀತಿ ನೀತಿಗಳನ್ನ ಇವಾಗ ಬದಲಾವಣೆ ಮಾಡ್ಬೋದೇ ಹೊರತು ಈಗ ಪೂರ್ತಿ ಬಿಲ್ಡಿಂಗ್ನೆಲ್ಲ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ನಿಮ್ಮ ಆಲೋಚನೆ ಹೆಂಗಿದೆ? ನನ್ನ ಒಬ್ಬ ಸಾರ್ವಜನಿಕನಾಗಿ ನನ್ನ ಆಲೋಚನೆ ಹೇಗಿದೆ? ನನ್ನ ಆಲೋಚನೆ ಏನು ಅಂತ ಹೇಳಿದ್ರೆ, ನನಗೆ ಸುಗಮವಾಗಿ ಓಡಾಡೋದಕ್ಕೆ ರಸ್ತೆ ಬೇಕು, ಬಟ್ ರಸ್ತೆ ಮೇಲೆ ಮತ್ತೊಬ್ಬರು ವಾಹನವನ್ನು ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಮೊದಲು ನಮ್ಮ ಒಂದು ರಚನೆ ಏನ್ ಮಾಡ್ಕೊಂಡಿದೀವಿ ಅನ್ನೋದು ಮೊದಲು ಮುಖ್ಯ. ನಾವು ತಪ್ಪಾಗಿ ರಚನೆ ಆಗೋಗಿದೆ. ಅಂದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ನಮಗೆ ಹೇಗೆ ಬೇಕೋ ಅದಕ್ಕೆ ಸೀಮಿತವಾಗಿ ನಾವು ಪ್ಲಾನ್ ಮಾಡಿಕೊಂಡು ಮನೆಗಳು ಕಟ್ಕೊಂಡು ನಾವು ಜೀವನ ಮಾಡಿಬಿಟ್ಟಿದ್ದೀವಿ. ಈಗ ಬೆಂಗಳೂರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ನೀವು ಬೆಂಗಳೂರಿಗೆ ಒತ್ತಡವನ್ನು ಕಡಿಮೆ ಮಾಡಬೇಕಂದ್ರೆ ಯಾಕೆಲ್ಲನೂ ಬೆಂಗಳೂರಿಗೆ ಕೇಂದ್ರೀಕರಿಸ್ತೀರಿ? ಕೊಡಿ, ದಾವಣಗೆರೆ ಕೊಡಿ, ಮೈಸೂರು ಕೊಡಿ, ಬೇರೆ ಬೇರೆ ಇನ್ಯಾವುದೋ ನಗರಗಳು ಇಲ್ವೇ ಇಲ್ವಾ ಕರ್ನಾಟಕದಲ್ಲಿ? ಅಲ್ಲ, ಬೆಂಗಳೂರು ಮಾತ್ರನೇ ನಿಮಗೆ ಕಾಣ್ತಕ್ಕಂಥದ್ದು. ಈಗ ನೋಡಿ, ಈಗ ನೈಸ್ ರೋಡ್ ಇದನ್ನೇ ನೋಡಿ, ಎಷ್ಟು ವರ್ಷ ಆಯಿತು. ಅದು ತಗೊಂಡಿದ್ದ ಉದ್ದೇಶ ಏನು, ಅದು ಉಪಯುಕ್ತ ಇರೋಂಥ ರೀತಿ ಏನು, ಮೈಸೂರು ರೀಚ್ ಆಗಲೇ ಇಲ್ಲ. ಎಲ್ಲ ಲ್ಯಾಂಡ್ ಬ್ಯಾಂಕ್ ಏನಿದೆ ಅದೆಲ್ಲನೂ ರಿಯಲ್ ಎಸ್ಟೇಟ್ ಮಾಫಿಯಾಗಳಾಗೋಯ್ತು. ಮತ್ತೆ ರೈತರಿಂದ ಎಲ್ಲ ಜಮೀನು ಕಿತ್ಕೊಂಡ್ರು. ಮತ್ತು ಇದೆಲ್ಲ ದುರುಪಯೋಗ ಆಗ್ತಾ ಇದೆ. ಇವತ್ತು ಬೆಂಗಳೂರು ಸುತ್ತಮುತ್ತ ಇವತ್ತು ಯಾವ್ಯಾವ ಬಡಾವಣೆಗಳು ಮಾಡಿದಾರಲ್ಲ, ಇವತ್ತು ಹೇಳ್ತಾರೆ 5 ವರ್ಷ ನೀವು ಮನೆ ಕಟ್ಟಲಿಲ್ಲ ಅಂದರೆ ಏನಿದೆ ಸ್ವಾಮಿ ಇವತ್ತು ಅಲ್ಲಿ ಕಟ್ಟೋದಕ್ಕೆ? ಆ ಬಡಾವಣೆಗಳಲ್ಲಿ ಇವತ್ತು ಮೂಲ ಸೌಕರ್ಯಗಳು ಏನಿದೆ? ಆ ರಸ್ತೆಗಳಿದೆಯಾ, ನೀರಿದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ? ಇನ್ನು ಮೂಲಭೂತವಾದ ಸೌಕರ್ಯ ಜನಗಳಿಗೆ ಬೇಕಾದಂಥ ಒಂದು ಸವಲತ್ತುಗಳನ್ನೆಲ್ಲ ಅಲ್ಲಿ ಕಲ್ಪಿಸಿದಾರ? ಹಳೇ ಬೆಂಗಳೂರಿನಲ್ಲಿ ಏನು ದುರವಸ್ಥೆ ಇದೆಯೋ ಅದಕ್ಕಿಂತ ಕೆಟ್ಟದಾಗಿ ಇವತ್ತು ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಸರ್. ಆ ವಿಚಾರಕ್ಕೆ ಮಾತಾಡ್ತೀನಿ. ಮಂಜುನಾಥ್ ಸರ್, ನೋಡಿ, ಫುಟ್ಪಾತ್ಯರು ಮಾಡುವಂಥ ಸಮಯದಲ್ಲಿ ಬಡವರ ಬದುಕಿಗೆ ಹೊಡ್ತಾ ಬೀಳುತ್ತೆ. ಫುಟ್ಪಾತ್ಯರು ಮಾಡೋದು ಬೇಡ, ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ. ಆವಾಗ ಒಂದು ಪ್ರಶ್ನೆ ಬಂತು, ಇಲ್ಲ ಸಾರ್ವಜನಿಕರ ಸುಗಮವಾಗಿ ಓಡಾಡೋದಕ್ಕೆ ಫುಟ್ಪಾತ್ ಬೇಕು, ಹೀಗಾಗಿ ನಾವು ತೆರವು ಮಾಡ್ತೀವಿ ಅಂತ. ಒಂದ್ಸರಿ ಈಗ ಸರ್ ಹೇಳಿದ ಹಾಗೆ ಅನೇಕ ವರ್ಷಗಳಿಂದ, ಅನೇಕ ದಶಕಗಳಿಂದ ಮನೆಗಳೆಲ್ಲ ನಿರ್ಮಾಣ ಹೋಗ್ಬಿಟ್ಟಿದೆ. ಪಾರ್ಕಿಂಗ್ ನೀತಿ ಅವತ್ತು ಅಪ್ಲೈ ಆಗಿರಲಿಲ್ಲ. ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ಪಾರ್ಕಿಂಗ್ ನೀತಿ ಬರ್ತಾ ಇದೆ. ಒನ್ಸ್ ಅಗೇನ್ ಇವತ್ತು ನಾವೆಲ್ಲ ಮನೆ ಕಟ್ಟಿಬಿಟ್ಟಿದ್ದೇವೆ, ಈ ಕಾರಣಕ್ಕಾಗಿ ನಾವು ರಸ್ತೆ ಮೇಲೆ ಕಾರ್ ನಿಲ್ಲಿಸೋರು ಅಂತ ಹೇಳಿದರೆ? ಸರ್ ನೋಡಿ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಬಟ್ ಅದಕ್ಕೆ ಮುಂಚೆ ನಾವು ಯಾವ ಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ. ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಸರ್ಕಾರ ಜನರ ಹಿತ ಕಾಯಬೇಕೇ ವಿನಃ ಜನರ ರಕ್ತ ಹೀರಬಾರದು. ಇದೆಲ್ಲ ಒಂದು ಕಡೆ ಜನರ ರಕ್ತ ಹೀರುವಂಥ ಪ್ರಯತ್ನ ಅನ್ನುವಂಥದ್ದು ಆಗ್ತಾ ಹೋಗ್ತಾ ಇದೆ. ಒಂದು ಎರಡನೇ ಪಾಯಿಂಟ್ ನಾವು ತೊಗೊಂಡೋದಾಗ, ಇವತ್ತು ಈ ಪಾರ್ಕಿಂಗ್ ಕಾಯ್ದೆಗೆ ಸಂಬಂಧಪಟ್ಟಿದ್ದು ಯಾವುದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ತೆರಿಗೆ ಹಾಕುವಂಥದ್ದು ಅಥವಾ ಯೂಸರ್ ಫೀಸನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಸ್ಥಳೀಯ ಸಂಸ್ಥೆಗೆ ಬರುತ್ತೆ. ಇವತ್ತು ಬೆಂಗಳೂರಲ್ಲಿ ಸ್ಥಳೀಯ ಆಡಳಿತವೇ ಇಲ್ಲ. ಸ್ಥಳೀಯ
ಆಡಳಿತವೇ ಇಲ್ಲದೆ ಇದ್ದಾಗ, ಜನಪ್ರತಿನಿಧಿಗಳೇ ಇಲ್ಲ ಅಂತಂದಾಗ ಬೆಂಗಳೂರಿನ ಸಮಸ್ಯೆಗಳನ್ನು ಆಯಿತಾ, ನಮ್ಮ ಸಮಸ್ಯೆ ಇದು ಅಂತ ಹೇಳ್ಕೊಳ್ಳೋದಕ್ಕೆ ಬೆಂಗಳೂರಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್, GB ಎಲೆಕ್ಷನ್ ಆಗಿಲ್ಲ, BBMP ಎಲೆಕ್ಷನ್ ಆಗಿ ತಮಗೆಲ್ಲ ಗೊತ್ತಿರ್ಬೋದು 10 ವರ್ಷ ಆಗಿದೆ. ಅದು ಖಾಲಿಯಾಗಿ 5 ವರ್ಷ ಆಗಿದೆ. ಇವತ್ತಿಗೂ ಕೂಡ ಚುನಾವಣೆ ಮಾಡಿಲ್ಲ. ಚುನಾವಣೆ ಮಾಡದೆ ನಮ್ಮ ರೆಪ್ರೆಸೆಂಟೇಟಿವ್ ಪ್ರತಿನಿಧಿಗಳೇ ಇಲ್ಲದೆ ನಮ್ಮ ಮೇಲೆ ಏನು ಈ ಹೇರಿಕೆ ಅನ್ನೋದು ಇದೆಯಲ್ಲ, ಇದು ಒಂದು ರೀತಿ ಹಗಲು ದರೋಡೆ ಅನ್ನುವಂಥದ್ದು ನನ್ನ ಇದು. ಸೊ ಯಾಕೆ ಹಗಲು ದರೋಡೆ ಅನ್ನುವಂಥದ್ದು ಅವಲೇ ರಾಜಣ್ಣ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಹೋಗ್ತಿದ್ರು. ನೋಡಿ, ಒಂದು ನಿಯಮ ತರಬೇಕು. ಹೌದು, ನಮ್ಗೆ IAS ಒಂದು ರಿಪೋರ್ಟನ್ನು ಕೊಟ್ಟಿತ್ತು. ಯಾಕಂತಂದರೆ ಇವತ್ತು ಬೆಂಗಳೂರಿನ ಬಹುತೇಕ ಟ್ರಾಫಿಕ್ಗೆ ಕಾರಣ, ಸೊ 45% ಟ್ರಾಫಿಕ್ಗೆ ಕಾರಣ ಆಗ್ತಾ ಇರುವಂಥದ್ದು ಬೇಕಾಬಿಟ್ಟು ರಸ್ತೆ ಮೇಲೆ ನಿಲ್ಲಿಸ್ತಾ ಇರುವಂಥ ಗಾಡಿಗಳಿಂದ ಅನ್ನುವಂಥದ್ದು. ಆದರೆ ಸೊ ಈಗ ನೀವು ರಸ್ತೆಗಳ ಮೇಲೆ ಗಾಡಿಗಳನ್ನು ನಿಲ್ಲಿಸ್ತಾ ಇರೋದಕ್ಕೆ ಟ್ರಾಫಿಕ್ ಆಗ್ತಾ ಇದೆ. ಬಟ್ ಅದು ಟ್ರಾಫಿಕ್ ಆಗ್ತಾ ಇರುವಂಥದ್ದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಆಗ್ತಾ ಇಲ್ಲ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಆಗ್ತಾ ಇಲ್ಲ. ನೀವು ಓಡಾಡಕ್ಕೆ ಸಹಜವಾಗಿ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಸಮಸ್ಯೆ ಆಗ್ತಾ ಇದೆ ಸರ್, ರೋಡಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಇಲ್ಲ, ರೆಸಿಡೆನ್ಷಿಯಲ್ ಏರಿಯಾ ಅಲ್ಲ, ಇನ್ನೂ ಹೇಳ್ತಾ ಹೋಗ್ತೀನಿ ನಾನು. ಆದರೆ ಈಗ ನೀವು ಮಾಡ್ತಾ ಇರುವಂಥದ್ದೇನು, ಇವತ್ತಿನ ಟ್ರಾಫಿಕ್ಗೆ ಸಮಸ್ಯೆ ಏನು ಅಂತ ನಮ್ಮ ಹಿಂದಿನಿಂದ ಬಂದಂಥ ಅಥವಾ ಹಿಂದೆ ಏನು ದೂರಾಲೋಚನೆ ಇರಲಿಲ್ಲ ಇವರಿಗೆ. ಸೊ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಒಂದು. ಎರಡನೇದು, ನಮ್ಮದು ರೋಡ್ ಪ್ಲ್ಯಾನ್ ಅನ್ನುವಂಥದ್ದು ಪ್ರಾಪರಾಗಿ ಇಲ್ಲವೇ ಇಲ್ಲ. ಅವೈಜ್ಞಾನಿಕವಾದಂಥ ರೋಡ್ ಪ್ಲ್ಯಾನ್. ಈಗ ತಾವೆಲ್ಲ ನೋಡಿರ್ಬೋದು, ಇವತ್ತು ನಮಗೆ ಗೊರಗುಂಟೆಪಾಳ್ಯ ನೈಸು ಆಯಿತು. ಗೊರಗುಂಟೆಪಾಳ್ಯದಿಂದ ನಾವು ನೆಲಮಂಗಲಿಂದ ಎಕ್ಸ್ಪ್ರೆಸ್ ಹೈವೇನಲ್ಲಿ ಬಂದ್ಬಿಡ್ತೀವಿ ಟೋಲ್ ರೋಡಲ್ಲಿ. ಗೊರಗುಂಟೆಪಾಳ್ಯದಲ್ಲಿ ಬಂದು ನಾವು ಇಲ್ಲಿ ಜಾಮ್ ಆಗ್ತೀವಿ, ಫುಲ್ ಜಾಮ್ ಆಗುತ್ತೆ. ನನಗೆ ಆಯಿತಾ, ನೆಲಮಂಗಲದಿಂದ ಗೊರಗುಂಟೆಪಾಳ್ಯವರೆಗೆ ನಾನು ಏನು 10 ನಿಮಿಷದಲ್ಲಿ ಬರ್ತೀನಿ. ಆ ಗೊರಗುಂಟೆಪಾಳ್ಯ ಸಿಗ್ನಲ್ ಬಿಡೋದು ನನಗೆ 15 ನಿಮಿಷ ಆಗುತ್ತೆ. ಯಾಕೆಂದ್ರೆ ಅನ್ಪ್ಲ್ಯಾನ್ಡು. ಸೊ ಕರೆಕ್ಟಾಗಿ ಅವತ್ತು ಫ್ಲೈಓವರ್ನ ತೊಗೊಂಡು ಬಂದು ಅಲ್ಲಿ ನಿಲ್ಲಿಸೋ ಬದಲಿಗೆ ಸೇಮ್ ಹೆಬ್ಬಾಳ ಕಡೆ ಟರ್ನ್ ಮಾಡಿ, ರಾಜ್ಕುಮಾರ್ ಸಮಾಧಿ ಕಡೆ ಟರ್ನ್ ಮಾಡಿ, ಸೊ ಒಂದು ನೇರವಾಗಿ ಬಿಟ್ಟು ಅವತ್ತಿನ ಅಷ್ಟುದ್ದ ಫ್ಲೈಓವರ್ ಮಾಡಿದಂಥವ್ರಿಗೆ ಇನ್ನು 500 ಮೀಟರ್ ಎಕ್ಸ್ಟ್ರಾ ಫ್ಲೈಓವರ್ ಮಾಡಿ ಮುಂದಕ್ಕೆ ಹಾಕಿದ್ರೆ ಟ್ರಾಫಿಕೇ ಆಗ್ತಿರಲಿಲ್ಲ. ಓಕೆ. ಸೊ ಇವರು ಅವತ್ತು ಅವೈಜ್ಞಾನಿಕ ಚಿಂತನೆಗಳು. ಮಡಿವಾಳ ಜಂಕ್ಷನ್ ಆಗೋದಕ್ಕೂ ಕಾರಣ ಅದೇಯಾ? ಸೊ ನೀವು ಅಂಡರ್ ಪಾಸ್ಗಳು ಮಾಡಿದ್ದು ಅದೇ ಕಾರಣ. ಎಲ್ಲಿ ಮಾಡಬೇಕಿತ್ತು, ಎಷ್ಟು ದೂರ ಮಾಡಬೇಕಿತ್ತು ಮಾಡದೆ, ಮುಂದಿನ 30 ವರ್ಷಕ್ಕೋ 40 ವರ್ಷದ ಬಗ್ಗೆ ಯೋಚನೆ ಮಾಡದೆ ಅವತ್ತಿನ ಕಮಿಷನ್ಗೋಸ್ಕರ ಮಾಡಿರುವಂಥದ್ದು ಇದು. ಎರಡನೇದು, ಸಾಮಾನ್ಯವಾಗಿ ನಾನು ಹೇಳ್ತಾ ಹೋಗ್ತೀನಿ ಆಯಿತಾ, ಇದು ಅವರ ಅನ್ಪ್ಲ್ಯಾನ್ಡ್ ರೋಡ್ಗೆ. ಎರಡನೇದು ಏನಾಗ್ತಾ ಇದೆ ಅಂತಂದರೆ, ಇವತ್ತು ಯಾರಿಗೆ ಮಾಡಬೇಕಾಗಿದೆ ಆಯಿತಾ, ಒಬ್ಬ ಮಿಡ್ಲ್ ಕ್ಲಾಸ್ ಜನನ ನೆಮ್ಮದಿಗೆ ಬದುಕೋಕ್ಕೆ ಯಾಕೆ ಬೆಂಗಳೂರಿಗೆ ಬಿಡ್ತಾ ಇಲ್ಲ? ಸೊ ಬಡವ್ರನ್ನ ಹೇಳಿರು ಆಯಿತಾ, ರಸ್ತೆ ಬದಿ ವ್ಯಾಪಾರಿಗಳನ್ನ ಬೀದಿ ಆಯಿತಾ ಅವ್ರನ್ನ ಎತ್ತಿಸ್ತೀವಿ, ಅದು ಆಯಿತು. ಈಗ ಮಿಡ್ಲ್ ಕ್ಲಾಸ್ನವರು ನಾವು ತೆರಿಗೆ ಕಟ್ತಾ ಇದ್ದೀವಿ ಸರ್. ಒಂದು ಮಾತು ನಾನು ಹೇಳ್ತಾ ಹೋಗ್ತೀನಿ. ನಾನು ಒಂದು 15 ಲಕ್ಷ ರೂಪಾಯಿ ಓರ್ತ್ ಕಾರ್ ನಾನು ತೊಗೊಳ್ತಾ ಇದ್ದೀನಿ ಅಂತಂದರೆ, ಆನ್ ರೋಡ್ ಪ್ರೈಸ್ 15 ಲಕ್ಷ ರೂಪಾಯಿ ಕಾರ್ ಅಂತಂದರೆ, ಆ ಕಾರಿನ ಬೆಲೆ 8ರಿಂದ 9 ಲಕ್ಷ ಅಷ್ಟೇ. ಅದರಲ್ಲಿ ಹತ್ತತ್ತು ಬಿಡ 1.5ರಿಂದ ಟ್ಯಾಕ್ಸ್ ಇದೆ. 14% ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹಾಕ್ತಾ ಇರುವಂಥ ನಮ್ಮದು ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಇದೆ, ರಿಜಿಸ್ಟ್ರೇಷನ್ ಚಾರ್ಜ್ ಇದೆ, HSTR ಚಾರ್ಜಸ್ ಇದೆ. ಇವೆಲ್ಲವೂ ಚಾರ್ಜಸ್ ಸೇರ್ಕೊಳ್ತೇವೆ. ಹತ್ತತ್ತು ಕೂಡ ನಾವು ಒಂದು ಕಾರನ್ನು ಖರೀದಿ ಮಾಡಬೇಕಾದಾಗ ನಾನು 4ರಿಂದ 5 ಲಕ್ಷ ರೂಪಾಯಿ, ಒಂದು 15 ಲಕ್ಷ ರೂಪಾಯಿ ಕಾರ್ ಅಂತ ಅದು ಮೂಲ ಬೆಲೆ. ಅಲ್ಲ ಸರ್, ನೀವು ಹೇಳೋದನ್ನ ವಿಚಾರ ಮಾಡಿಬಿಟ್ರೆ ಜನ ಬೇಕಾಬಿಟ್ಟು ನಿಲ್ಸೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೇಳ್ತೀನಿ ಅಲ್ಲ, ಈಗ ಓಕೆ, ನಾವು 15 ಲಕ್ಷದಲ್ಲಿ 8 ಲಕ್ಷ ಆನ್ ರೋಡ್ ಇದೆ, ಉಳಿದಿದ್ದನ್ನು ನಾವು ಕಟ್ಟಿಬಿಟ್ಟಿದ್ದೀವಿ. ಈ ರೀತಿಯಾಗಿ ಮಧ್ಯಮ ವರ್ಗದವರಿಗೆ ಹೊಡೆತ ಬೀಳ್ತಾ ಇದೆ, ಎಲ್ಲವನ್ನು ಒಪ್ಪಿಕೊಳ್ಳುವಂಥದ್ದೇ. ಬಟ್ ನೀವು ಯಾವುದೇ ನಿಯಮಗಳನ್ನ ತರದೆ ದಂಡನಾತ್ಮಕವಾಗಿ ಹಣವನ್ನ ಅವರ ಬಳಿ ಪಡೆದುಕೊಳ್ಳದೆ ಹೋದರೆ, ನಾಳೆ ಸಹಜವಾಗಿ ಇವತ್ತೇ ನೀವು ಆಟೋಗಳು, ಕಾರುಗಳು ರಸ್ತೆಯಲ್ಲಿ ನಿಲ್ತಾ ಇರೋದನ್ನ ನೋಡ್ತಾ ಇದೀವಿ. ಖಂಡಿತ ಸರ್, ಅದಕ್ಕೆ ನಾ ಈಗ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಮನೆ ಮುಂದೆ ರಸ್ತೆ ಕಾರ್ ನಿಲ್ಲಿಸಬಾರ್ದು. ಹಾಗಾದ್ರೆ ನಾನು ತಗೊಂಡ್ರ ಕಾರನ್ನು ಎಲ್ಲಿ ನಿಲ್ಲಿಸ್ಲಿ? ಈಗ ನನ್ನ ಮನೆ ಇದೆ ಆಯ್ತಾ, ನಾನು ವಾಸ ಮಾಡ್ತಿರುವಂಥ ಮನೆ ಕಟ್ಟಿರುವಂಥದ್ದು 40 ವರ್ಷದ ಹಿಂದಿನ ಮನೆ. ಈಗ ನನ್ನ ಮನೆ ಮುಂದೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ನಾನು ಕಾರ್ ತಗೊಂಡಿದ್ದೀನಿ. ಹಾಗಾದ್ರೆ ಎಲ್ಲಿ ನಿಲ್ಲಿಸ್ಲಿ? ನೀವು ಅದಕ್ಕೆ ಪರ್ಯಾಯ ಮಾರ್ಗಗಳನ್ನ ಮೊದಲು ಸೂಚಿಸಿ. ನಾವು ಹೇಳ್ತಾ ಇರುವಂಥದ್ದು, ನೀವು ಯಾವುದೇ ನಿಯಮ ತನ್ನಿಸೋದಕ್ಕೆ ನಮ್ಗೆ ಇದಿಲ್ಲ. ಒಂದು. ಎರಡನೇದು, ನೀವು ಹಾಕ್ತಾ ಇರುವಂಥ ರೇಟು ಅವೈಜ್ಞಾನಿಕ, ಇದು ದರೋಡೆ ಅಂತ ಹೇಳ್ತಾ ಇದ್ದೀನಿ. ನೀವು ಹಾಕಿ ಒಂದು ಫಸ್ಟು ಪರಿಹಾರ ಮಾರ್ಗ ಕೊಡಿ. ಎರಡನೇದು, ಕೆಟಗರಿ ಎ ರೋಡಲ್ಲಿ 80 ರೂಪೀಸ್ ಪರ್ ಅವರ್ ಓರಿಯನ್ ಮಾಲ್ ನಿಲ್ಲಿಸ್ಬೋದಲ್ಲ ಸರ್? ನೀವು ಓರಿಯನ್ ಮಾಲಲ್ಲಿ ಕೆಳಗಡೆ ನಿಲ್ಸ್ಕೊಂಡ್ರೆ ಅದಕ್ಕೆ ನನಗೆ ಸೇಫ್ಟಿ ಸಿಗುತ್ತೆ, ಸೆಕ್ಯೂರಿಟಿ ಸಿಗುತ್ತೆ. ರೋಡಲ್ಲಿ ನಿಲ್ಸ್ಕೊಂಡು ಗೀಚ್ಕೊಂಡು ಹೋಗ್ತಾರೆ. ಇಲ್ಲೂ 80 ರೂಪೀಸ್ ಆ ರೋಡಲ್ಲಿ ಯಾವ ನ್ಯಾಯ? ಇಡೀ ಇಂಡಿಯಾದಲ್ಲೇ ಯಾವ ಸಿಟಿನಲ್ಲೂ ಕೂಡ 80 ರೂಪೀಸ್ ಪರ್ ಅವರು ಆನ್ ರೋಡ್ ಟ್ರಾಫಿಕ್ ಇದು ಪಾರ್ಕಿಂಗ್ ಶುಲ್ಕ ಇಲ್ಲ. ಸೊ ಸರ್ ಎಷ್ಟಿದೆ? ಬೈಕ್ ತಗೊಳ್ಳಿ ಸರ್, 40 ರೂಪೀಸು. ಕೋಲ್ಕತ್ತಾದಲ್ಲಿ 5 ರೂಪಾಯಿ ಪರ್ ಅವರ್ ಇದೆ ಸರ್. ಕೋಲ್ಕತ್ತಾದಲ್ಲಿ 5 ರೂಪಾಯಿ ಪರ್ ಅವರ್ ಇದೆ. ಮುಂಬೈ 20 ರೂಪೀಸ್ ಇದೆ. ಡೆಲ್ಲಿ 20 ರೂಪೀಸ್ ಇದೆ ಬೈಕ್ಗೆ. ನಮ್ಮಲ್ಲಿ ಯಾಕೆ 40 ರೂಪೀಸು? ಓಕೆ. ಸೊ ನೀವೇನಾದ್ರೂ ಸ್ಪೆಷಾಲಿಟಿ ಏನಾದ್ರು ಕೊಡ್ತಿದ್ರಾ? ಅದಕ್ಕೆ ಮೇಲೆ ಇದು ಟಾರ್ಪ್ ಹಾಕಿ ಬಿಸಿಲಿಂದ ಮಳೆಯಿಂದ ನೀವು ಹೇಳ್ತಾ ಇರೋದು, ನೀವು ನಿಯಮಗಳನ್ನ ತೆಗೆದುಕೊಂಡು ಬನ್ನಿ. ಈಗ ನನ್ನ ಏರಿಯಾಗ ಒಂದು ಪಾರ್ಕಿಂಗ್ ಲಾಟ್ ಅನ್ನೋದು ಒಂದು ಪಾರ್ಕಿಂಗ್ ಲಾಟ್ ಬೇಕು. ಪ್ರತಿ ಏರಿಯಾಗ ಒಂದು ಪಾರ್ಕಿಂಗ್ ಲಾಟ್ ಬೇಕು. ನೀವು ಪಾರ್ಕಿಂಗ್ ಲಾಟ್ ಅನ್ನ ಸೂಚಿಸಿ, ಇಂಥ ಕಡೆ ನಿಲ್ಸಿ ಅಂತೇಳಿ, ಆಮೇಲೆ ರೀಸನಬಲ್ ಪ್ರೈಸ್ ಅನ್ನ ಮಾಡಿ. ಓಕೆ, ಬರ್ತೀನಿ ಸರ್. ವೇಣುಗೋಪಾಲ್ ಸರ್, ಸರಿನಾ ಸರ್ಕಾರದ ಕ್ರಮ ಸರಿನಾ ಇದು? ಇದು ನಾವೊಂದು ವಿಚಾರ ಹೇಳ್ತೀವಿ. ಇವತ್ತು ವಾಟರ್ ಮೇಲೆ ಟ್ಯಾಕ್ಸು, ಎಲೆಕ್ಟ್ರಿಸಿಟಿ ಮೇಲೆ ಟ್ಯಾಕ್ಸು, ವೆಹಿಕಲ್ಸ್ ಮೇಲೆ ಟ್ಯಾಕ್ಸು,
ಈ ಥರ ಪ್ರತಿಯೊಂದರ ಮೇಲೆ ಟ್ಯಾಕ್ಸ್ ಹಾಕೊಂಡು ಹೋಗ್ತಾ ಇದ್ರೆ ಮನುಷ್ಯ ಬದುಕೋದು ಹೇಗೆ? ನಂಬರ್ 2, ವೆನ್ ವಿ ಆರ್ ಪೇಯಿಂಗ್ ರೋಡ್ ಟ್ಯಾಕ್ಸ್ ಟು ದ ಗೌರ್ಮೆಂಟ್, ಪಾರ್ಕಿಂಗ್ ಟ್ಯಾಕ್ಸ್ ಕೊಡೋ ಒಂದು ಅರ್ಥ ಇದೆ ಇದರೊಳಗೆ. ಪಾರ್ಕಿಂಗ್ ಮಾಡಿದ್ರೇನಪ್ಪ, ಇವಾಗ ರಸ್ತೆ ಮೇಲೆ ಬರ್ತಕ್ಕಂಥ ವೆಹಿಕಲ್ಗೆ ನಾವು ಟ್ಯಾಕ್ಸ್ ಕೊಡಬೇಕಾದ್ರೆ ಅದನ್ನ ನಿಲ್ಲಿಸ್ಬೇಡ, ಇಲ್ಲಿ ಪಾರ್ಕಿಂಗ್ ಟ್ಯಾಕ್ಸು ಕೊಡು ಅಂತಂದರೆ ಇಟ್ ಈಸ್ ಮೀನಿಂಗ್ಲೆಸ್. ಸರ್ಕಾರ ಮಾಡ್ತಾ ಇರೋದು ಈಸ್ ಡರ್ಟಿ ಪ್ರೋಗ್ರಾಮ್ ಇದು. ಓಕೆ, ಹೌದು. ಯಾಕೆಂತಂದರೆ ರೋಡ್ ಟ್ಯಾಕ್ಸ್ ತೊಗೊತಾ ಇದೆಯಾ ತಾನೇ ನೀನು, ಪಾರ್ಕಿಂಗ್ ಟ್ಯಾಕ್ಸ್ ಯಾಕೆ ತೊಗೊತೀಯಾ? ಕಮನ್ ಗಿವ್ ಆನ್ಸರ್ ಟು ದಟ್ ಕ್ವಶನ್. ನಂಬರ್ 1. ನಂಬರ್ 2 ಏನು ಅಂತಂದರೆ ವೆಹಿಕಲ್ಸ್ ಅಲ್ಲೆಲ್ಲಿ ಪಾರ್ಕ್ ಮಾಡೋದನ್ನ ಲಿಫ್ಟ್ ಮಾಡೋದಲ್ವಾ, ಐ ಅಗ್ರಿ. ಯಾಕಪ್ಪ ಸ್ಪೇಸ್ ಬೇಕು, ಸ್ಪೇಸಸ್ ಆಗಿರಬೇಕು, ಮಾಡ್ತಾ ಇದ್ದಾರೆ. ಅದೇ ಗೌರ್ಮೆಂಟ್ ಕಚೇರಿಗಳಲ್ಲಿ ವರ್ಷಾನುಗಟ್ಟಲೆಯಿಂದ ಗಾಡಿ ಐಡಾಗಿ ನಿಂತಿದೆ. ಅದನ್ನು ರೂಲ್ಸ್ ಪ್ರಕಾರ ವಿತಿನ್ 6 months ವೆಹಿಕಲ್ಸ್ ಡಿಸ್ಪೋಸ್ ಮಾಡಬೇಕು. ಇಲ್ದಿದ್ರೆ ಆ ವೆಹಿಕಲ್ಗೆ ಸಬ್ಸ್ಟಿಟ್ಯೂಟ್ ವೆಹಿಕಲ್ ಅಧಿಕಾರಿ ಕೊಡಬಾರ್ದು ಅಂತ ಇದೆ. ಒಂದು 5 ಲಕ್ಷ ಓಡೋಷ್ಟೊತ್ತಿಗೆ ತೊಗೊಂಡೋಗಿ ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ದ ಪರ್ಚೇಸಿಂಗ್ ನ್ಯೂ ವೆಹಿಕಲ್ ಕೋಟ್ಯಾಂತರ ರೂಪಾಯಿ ನಷ್ಟ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಒಂದು ಇವತ್ತು ನಮ್ಮ ಬೆಂಗಳೂರಿಗೆ ಇವತ್ತು ದುಸ್ಥಿತಿಗೆ ಬರೋದು ಕಾರಣ ಏನು ಅಂತಂದರೆ ವಲಸಿಗರು. ಈ ವಲಸಿಗರು ಬಂದ ಸರ್, ಈಗ ನಾನು ಮಂಜುನಾಥ್ ಸರ್ ಆವಾಗಲೇ ಒಂದು ಪ್ರಶ್ನೆ ರೇಸ್ ಮಾಡಿದರು. ನಾನು ಹಳೆ ಮನೆ ಕಟ್ಸಿದ್ದೀನಿ, ನನ್ನ ಬಳಿ ಪಾರ್ಕಿಂಗ್ ಜಾಗ ಇಲ್ಲ, ಬಟ್ ನಾನು ಕಾರ್ ಖರೀದಿ ಮಾಡಿದ್ದೀನಿ, ಎಲ್ಲಿ ನಿಲ್ಲಿಸಬೇಕು ಅಂತ. ಈಗ ಬೇರೆ ಬೇರೆ ದೇಶಗಳಲ್ಲಿ ಒಂದು ನಿಯಮ ಇದೆ, ನೀವು ಕಾರನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಖರೀದಿಯ ಸಮಯದಲ್ಲೇ ನಿನಗೆ ಪಾರ್ಕಿಂಗಿಗೆ ಜಾಗ ಇದೆಯೋ ಇಲ್ಲೋ ಅನ್ನೋ ಸರ್ಟಿಫಿಕೇಟನ್ನು ನೀವು ಶೋರೂಮಿಗೆ ಕೊಡಬೇಕು. ಸ್ಥಳೀಯ ಅಥಾರಿಟಿಯಿಂದ ನಿಮಗೆ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಮನವರಿಕೆ ನಮಗೂ ಬೇಕಲ್ವಾ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ. ಮನೇಲಿ ಒಬ್ಬೊಬ್ಬರ ಮನೆಯಲ್ಲಿ ಓಕೆ, ಅಳಿಗೊಂದು ಕಾರು, ಮಗಳಿಗೊಂದು ಕಾರು, ಮಗಳಿಗೊಂದು ಕಾರು, ಅತ್ತೆಗೊಂದು ಕಾರು, ಈ ಥರ 4-5 ಕಾರ್ಗಳಿರುತ್ತೆ, 5-6 ಬೈಕಲ್ಲಿರುತ್ತೆ, 2 ವೀಲರ್ ಇರುತ್ತೆ. ಅವ್ರನ್ನ ಎಲ್ಲಿ ಪಾರ್ಕ್ ಮಾಡಬೇಕು? ಆವಾಗ ನಮ್ಮ ರಾಜನವ್ರು ಹೇಳಿದಂಗೆ ಆ ಸಂದರ್ಭದಲ್ಲಿ ಪಾರ್ಕಿಂಗ್ ಪ್ಲೇಸ್ ಮಾಡಬೇಕು, ಅದಕ್ಕೋಸ್ಕರ ಇದು ಮಾಡಬೇಕು. ಆ ಥರ ಸಿಸ್ಟಮ್ಸ್ ಎಲ್ಲ ಇರಲಿಲ್ಲ. ಅವೆಲ್ಲ ಬ್ಲೈಂಡಾಗಿ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಬಿಡ್ತಾಯಿದ್ರು, ಬಾಡಿಗೆ ಗಿಡಿಗೆ ಬಿಡ್ತಾಯಿದ್ರು, ಏನೋ ಸೌಕರ್ಯ ಮಾಡ್ತಾಯಿದ್ರು. ಇವಾಗ ನಾನು ಅನ್ಕೊತಾ ಇದ್ದೀನಿ ಈ ಸರ್ಕಾರ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ನಂಬರ್ 2 ಏನು ಅಂತಂದರೆ ಇವ್ರಿಗಿನ್ನೂ ಐಡಿಯಾ ಬೇಕು ಅಂತ ನಾನೇ ಕೊಡ್ತೀನಿ. ತಲೆಗಂದಾಯ ಹಾಕಿ ಅಂತ, ತಲೆಗಂದಾಯ ಹಾಕಬಾರ್ದು, ಅದನ್ನು ಮಾಡ್ತಾರೆ. ನೆಕ್ಸ್ಟು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ 2 ಅಥವಾ 3 ಮಕ್ಕಳು ಸಾಕು ಅಂದರು ಫಸ್ಟು. ಆಮೇಲೆ ಬೇಡ ಒಂದು ಹೆಣ್ಣು ಒಂದು ಗಂಡು, ಆರ್ತಿಗೊಂದು ಕೀರ್ತಿಗೊಂದು ಮಾಡೋದು. ಆಮೇಲೆ ಒಂದೇ ಮಗು ಸಾಕು ಅಂತಂದರು. ಇವಾಗ ನೋಡಿದ್ರೆ ಮಕ್ಕಳಿಗೆ ಒಬ್ರಿಗೂ 40 ವರ್ಷ ಅದು ಮದುವೆಗಳೇ ಆಗ್ತಾ ಇಲ್ಲ. ಈಗ ಮಕ್ಕಳು ಬೇಕು ಅಂತ ಎಲ್ಲ ಆಗುತ್ತೆ, ಮಕ್ಕಳು ಮದುವೆಗೆ ಆಗ್ತಾಯಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸರ್ಕಾರ ಹುಡ್ಕೊಂಡು ಮಾಡ್ತಾ ಇದ್ದಾರೆ. ಇವ್ರಿಗೆ ಅಡ್ವೈಸ್ ಮಾಡ್ತಾ ಇರೋದು ಈ IAS, KAS, IFS ಆಫೀಸರ್ಗಳು. ಅಡ್ಮಿನಿಸ್ಟ್ರೇಷನ್ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇರೋ ಕಾರಣ ಇಬ್ಬರೇ. ನಂಬರ್ 1 ಅಧಿಕಾರಿಗಳು, ನಂಬರ್ 2 ರಾಜಕಾರಣಿಗಳು. ಅವಿದ್ಯಾವಂತ ರಾಜಕಾರಣಿಗಳು, ವಿದ್ಯಾವಂತ ಅಧಿಕಾರಿಗಳು, ಇವರಿಬ್ಬರು ಸೇರಿಕೊಂಡು ನಮ್ಮನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನೊಬ್ಬ ಡಿಪ್ಯೂಟೆಡ್ ಇಂಡಿಪೆಂಡೆಂಟ್ MLA ಕ್ಯಾಂಡಿಡೇಟು. ವಾಟ್ ಇನ್ ದ ಗೌರ್ಮೆಂಟ್ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ನಾನು ಬಂದು ಎಲೆಕ್ಟ್ ಆಗಿ ಬಂದುಬಿಡ್ತೀನಿ. ನಿಮ್ಮ ಜೂರಿಸ್ಡಿಕ್ಷನಲ್ಲಿ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಷ್ಟು ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ, ಇಷ್ಟು ಎಂಪ್ಲಾಯೀಸ್ ಇರ್ತಾರೆ, ಇಷ್ಟು ವೆಹಿಕಲ್ಸ್ ಇರುತ್ತೆ, ಇಷ್ಟು ಸರ್ ಪರ್ ಡೇ ಬೆಂಗಳೂರಲ್ಲಿ ಹಾಗೆ RTO ರಿಜಿಸ್ಟರ್ ಆಗ್ತಿರುವಂಥ ವಾಹನಗಳು 1200ಕ್ಕೂ ಅಧಿಕ ಇದೆ. ಪರ್ ಡೇ ಬೆಂಗಳೂರಲ್ಲಿ ರಿಜಿಸ್ಟರ್ ಆಗ್ತಾ ಇರೋದು. ಅದರಲ್ಲೂ ವಿಶೇಷವಾಗಿ 4 ಚಕ್ರ ವಾಹನಗಳಿಗಿಂತ ದ್ವಿಚಕ್ರ ವಾಹನಗಳ ಸಂಖ್ಯೆ ಜಾಸ್ತಿ ಇದೆ ಬೆಂಗಳೂರಲ್ಲಿ. ಬಿಕಾಸ್ ಆಫ್ ನೋ ಸ್ಪೇಸ್. ಓಕೆ, ಒಂದು ನೋಡಿ, 4 ವೀಲ್ಗೆ ಇಷ್ಟು ಜಾಗ ಬೇಕಾಗುತ್ತೆ, 2 ವೀಲರ್ಗೆ ಇಷ್ಟು ಜಾಗ ಸಾಕು. ಸೊ ಅವ್ರೇನು ಮಾಡ್ತಾರೆ, ಅಡ್ವಾಂಟೇಜು, ಇದು ಅನುಕೂಲ ಆಗುತ್ತೆ ನಮಗೆ ತಾಪತ್ರ ನಿಲ್ಲಿಸ್ಕೊ. ಆಮೇಲೆ ಈ ಬಿಸ್ನೆಸ್ ಪೀಪಲ್ ಬರ್ತಾರಲ್ಲ, ಇವ್ರದ್ದೇ ಕಾಟ ಜಾಸ್ತಿ. ಇಲ್ಲಿ ಅಂಗಡಿ ಉದ್ದಕ್ಕಿದೆ, ಇಲ್ಲಿ ಮುಂದೆಗಡೆ ಪಾರ್ಕಿಂಗ್ ಇದೆ, ಫುಟ್ಪಾತ್ ಇದೆ. ಈ ರೋಡಲ್ಲಿ ಏನು ಮಾಡ್ತಾರೆ, ಈ ಕಲ್ಲುಗಳು ಹಾಕೋದು, ಸ್ಟ್ಯಾಂಡ್ಗಳನ್ನು ಹಾಕೋದು, ಈ ಥರ ಮಾಡಿ ಆಕ್ಯುಪೈ ಮಾಡ್ಕೊತಾರೆ. ಬರ್ತೀನಿ ಸರ್, ಇದ್ರ ಮೇಲೆ ಮಾತಾಡಿಸ್ತೀನಿ. ಬರ್ತೀನಿ. ನಾವು ಮಾತನಾಡ್ತಾ ಇದ್ದೀವಿ ಈ ಪಾರ್ಕಿಂಗ್ ನೀತಿಯ ಬಗ್ಗೆ. ಎಲ್ಲರೂ ಕೂಡ ಒಂದು ಪ್ರಶ್ನೆ ರೇಸ್ ಮಾಡಿದ್ರು, ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಆದರೂ ಕೂಡ ಯಾಕೆ ಇಂಥದ್ದೊಂದು ಹಣವನ್ನು ಪೀಕ್ತಾರೆ ಅಂತ. ಇಡೀ ದೇಶದಾದ್ಯಂತ ಒಂದು ಆಕ್ರೋಶ ಇದೆ. ನಾವು ರೋಡ್ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಈ ಟೋಲನ್ನು ಕೂಡ ಕಟ್ತಾ ಇದ್ದೀವಿ ಅಂತ. ನಾವು ಮಾತನಾಡ್ತಾ ಇದ್ದೀವಿ ಪಾರ್ಕಿಂಗ್ ನೀತಿಯ ಬಗ್ಗೆ. ರಾಜಣ್ಣ ಸರ್, ನಾ ಬ್ರೇಕ್ ಹೋಗೋದಕ್ಕಿಂತ ಮೊದಲೇ ರೋಡ್ ಟ್ಯಾಕ್ಸು ಮತ್ತು ಟೋಲ್ ವಿಚಾರಕ್ಕೆ ಆ ಪ್ರಶ್ನೆಗೂ ನನಗೆ ಉತ್ತರ ಕೊಡಿ. ಇದರ ಜೊತೆಗೆ ಜಾಗತಿಕವಾಗಿ ಬೇರೆ ಬೇರೆ ದೇಶದಲ್ಲಿ ಅಭಿವೃದ್ಧಿ ಹೊಂದಿದಂಥ ದೇಶಗಳಲ್ಲಿ ಇಂಥದ್ದೊಂದು ಪಾರ್ಕಿಂಗ್ ನೀತಿಗಳಲ್ಲಿದೆ. ಅವುಗಳನ್ನು ಅವರು ಅಪ್ಲೈ ಮಾಡಿದ್ದಾರೆ, ಅದನ್ನು ಜನ ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ 2-3 ಕಾರಣಗಳಿರ್ಬೋದು. ಬಿಕಾಸ್ ಅಲ್ಲಿರುವಂಥ ಸಾರ್ವಜನಿಕ ಸಾರಿಗೆ ಏನಿದೆ ಅತ್ಯಂತ ಸಮರ್ಪಕವಾಗಿದೆ ಮತ್ತು ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತ. ನೀವು ಎಕ್ಸಾಂಪಲ್ ಬೆಂಗಳೂರನ್ನು ತೆಗೆದುಕೊಂಡಾಗ, ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಇವತ್ತಿನ ತನಕವೂ ಕೂಡ ಮೆಟ್ರೋ ಸಂಪರ್ಕ ಆಗಿಲ್ಲ. BMTC ಬಸ್ಗಳು ಕೂಡ ಸಂಪೂರ್ಣವಾಗಿ ಎಲ್ಲ ಪ್ರದೇಶಗಳಿಗೂ ಹೋಗುವಂಥ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿಲ್ಲ. ಸಹಜವಾಗಿ ವೈಯಕ್ತಿಕ ವಾಹನಗಳನ್ನೇ ಅವಲಂಬನೆ ಮಾಡಬೇಕಾದಂಥ ಪರಿಸ್ಥಿತಿ ಇದ್ದಾಗ, ನೀವು ಅವಾಗಲೇ ಉಲ್ಲೇಖ ಮಾಡಿದಾಗೆ ಚಾಮರಾಜಪೇಟೆ, ಮಲ್ಲೇಶ್ವರಂ, ಬಸವನಗುಡಿ ಎಲ್ಲ ಹಳೆಯ ಪ್ರದೇಶಗಳೇನಿದೆ, ಸಹಜವಾಗಿ ಜನ ಸಮಸ್ಯೆಯನ್ನು ಅನುಭವಿಸ್ತಾರೆ.
ಹೌದು. ನಮಗೊಂದು ಕನೆಕ್ಟಿವಿಟಿ ಬೇಕು ಅಂತ. ಅಂದರೆ ಸಾರ್ವಜನಿಕ ಸಾರಿಗೆಯೂ ಕೂಡ ಸಮರ್ಪಕವಾಗಿದ್ದಾಗ ಇದೆಲ್ಲವೂ ಅಪ್ಲೈ ಆಗುತ್ತೆ ಅಂತ. ಇಲ್ಲ, ಈಗಾಗಲೇ ರಚನಾತ್ಮಕವಾಗಿ ನಾವು ತಪ್ಪಾಗೋಗ್ಬಿಟ್ಟಿದೆ. ಅಂದರೆ ನಮ್ಮದು ಏನು ಮೂಲಭೂತವಾಗಿ ಈ ನಗರ ನಿರ್ಮಾಣಗಳು ಮಾಡ್ಕೊಂಡಿದ್ದೀವಲ್ಲ, ಅದು ಇವತ್ತಿನ ನಮ್ಮ ನಿರೀಕ್ಷೆಗಳಿಗೆ ಮ್ಯಾಚ್ ಆಗೋದಿಲ್ಲ. ನಮ್ಮ ನಿರೀಕ್ಷೆನೇ ಬೇರೆ, ನಾವು ಇರೋದೇ ಬೇರೆ, ಅಂದರೆ ನಮ್ಮ ರಚನೆ ಇರೋದೇ ಬೇರೆ, ನಮ್ಮ ನಿರೀಕ್ಷೆಗಳೇ ಬೇರೆ ಇದೆ. ನಾವು ಕಟ್ಕೊಂಡಿರೋದು ಈ ರೀತಿ, ಬಟ್ ನಮಗೆಲ್ಲ ಹೀಗಿರಬೇಕು ಅಂತ ಇರೋದು 40 ಅಡಿ ರೋಡು, ಬಟ್ ನಮಗೆ ಫೆಸಿಲಿಟೀಸ್ ಕೇಳೋದು 80 ಅಡಿಗೆ ಬೇಕು ಅಂತೀವಿ. ಹೇಗೆ ಸರ್, ಈಗ ನೋಡಿ ಚಂಡೀಗಢ ಬಗ್ಗೆ ಎಲ್ಲರೂ ಹೇಳ್ತಾರೆ. ಚಂಡೀಗಢ ಬಗ್ಗೆ ಯಾಕೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಅಲ್ಲಿ ನಗರ ಯೋಜನೆಗಳು ಸರಿ ಇದೆ ಅಂದರೆ ಅದು ನಗರ ಯೋಜನೆ ಕ್ರಮಬದ್ಧವಾಗಿದೆ. ಕರೆಕ್ಟ್. ಅದು ಹಳೆ ಯಾವುದೋ ಒಂದು ಸಿಟಿನ ಆಲ್ಟ್ರ್ ಮಾಡಿರೋದಲ್ಲ, ಇಡೀ ಒಂದು ನಗರನೇ ಹೊಸದಾಗಿ ನಿರ್ಮಾಣ ಮಾಡಿರೋದ್ರಿಂದ ಇವತ್ತಿನ ದಿವಸ ಬೇರೆ ಬೇರೆ ನಗರಗಳಲ್ಲಿ ಏನೇನು ಸವಾಲುಗಳಿದಾವೆ ಅವೆಲ್ಲವನ್ನು ಅಲ್ಲಿ ನಿಭಾಯಿಸಿದ್ದಾರೆ. ರಸ್ತೆ ಅಗಲ ಎಷ್ಟಿರಬೇಕು, ಗಾರ್ಡನ್ಗೆ ಎಷ್ಟು ಬಿಡಬೇಕು, ಈಕೋಸಿಸ್ಟಮ್ಗೆ ಎಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು, ಮತ್ತು ಪಾಪ್ಯುಲೇಷನ್ನು ಎಷ್ಟು ಒಂದು 50 ವರ್ಷಕ್ಕೆ ಎಷ್ಟು ಬೆಳೀಬೋದು, ಈ ಥರ ಸಾಕಷ್ಟು ಒಂದು ಕಸದಿರ್ಬೋದು, ಪರಿಸರದ್ದಿರ್ಬೋದು, ಪ್ರತಿಯೊಂದನ್ನು ಗಣನೆಗೆ ತೆಗೆದುಕೊಂಡು ಅವರು ರಚನೆ ಮಾಡಿದ್ದಾರೆ. ಅಂದರೆ ರಚನೆ ಸರಿಯಾಗಿ ಮಾಡಿರೋದ್ರಿಂದ ಅಲ್ಲಿ ಸಂಚಾರ ಸುಗಮವಾಗಿದೆ. ಇಲ್ಲಿ ನಮ್ಮದು ಆಲ್ರೆಡಿ ಏನು ಹಳೆ ಬೆಂಗಳೂರು ಏನಿದೆಯಲ್ಲ, ರಚನೆ ನಮ್ಮ ನಿರೀಕ್ಷೆಗೆ ಮ್ಯಾಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಹೀಗೆ ಇರುತ್ತೆ, ಹೀಗೆ ಮುಂದುವರಿಯುತ್ತೆ. ಮುಂದೆ ಏನು ಮಾಡೋದು, ಫೇಸ್ 2 ನವ ಬೆಂಗಳೂರು ಅಂತ ಅಥವಾ ಗ್ರೇಟರ್ ಬೆಂಗಳೂರು ಅಂತ ಏನು ನಾವು ಅಲ್ಲಿ ಕಾಣ್ತೀವಲ್ಲ, ಅಲ್ಲಿ ಮಾಡಬೇಕಾಗಿತ್ತು. ಅಂದರೆ ಇವತ್ತು ಅರ್ಕಾವತಿ ಲೇಔಟ್ ಇರ್ಬೋದು, ಕೆಂಪೇಗೌಡಲ್ಲಿ ಇರ್ಬೋದು, ವಿಶ್ವೇಶ್ವರಯ್ಯ ಇರ್ಬೋದು, ಇನ್ನು ಬೇರೆ ಬಿಡದಿ, ಇನ್ನು ಯಾವುದ್ಯಾವುದೋ ಟೌನ್ಶಿಪ್ಗಳೆಲ್ಲ ಹೇಳ್ತಾರಲ್ಲ, ಫಸ್ಟು ಮೊದಲು ಈ ಪ್ರೈವೇಟ್ ಲೇಔಟ್ಗಳನ್ನ ಅನುಮತಿ ಕೊಟ್ಟಿರೋದೇ ಇದಕ್ಕೆಲ್ಲ ದೊಡ್ಡ ದುರಂತ. ಇವನ್ ಹೊಸ್ದಾಗಿ ಇವತ್ತು ನಾವೇನು ಗ್ರೇಟರ್ ಬೆಂಗಳೂರು ಅಂತೀವಲ್ಲ, ಆ ಗ್ರೇಟರ್ ಬೆಂಗಳೂರಲ್ಲೂ ಕೂಡ ಈ ಹಳೆ ಬೆಂಗಳೂರಲ್ಲಿ ಇರತಕ್ಕಂಥ ಸಮಸ್ಯೆಗೆ ಇಂಥ ದ್ವಿಗುಣ ಆಗುತ್ತೆ ಸಮಸ್ಯೆಗಳು. ಆ ರೀತಿ ರಚನೆಗಳನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಸಣ್ಣ ಪುಟ್ಟ ಲೇಔಟು 1 ಎಕರೆ 2 ಎಕರೆ 4 ಎಕರೆನೆಲ್ಲ ಲೇಔಟ್ ಮಾಡಿ ಕಲ್ಲು ಹಾಕ್ಬಿಡ್ತಾರೆ. ಅಲ್ಲಿ ಯಾವುದೂ ಕನೆಕ್ಟಿವಿಟೀಸ್ ಇರೋದಿಲ್ಲ. ಏನೇನು ನಾವು ಸಮಸ್ಯೆಗಳೆಲ್ಲ ನಾವು ಚರ್ಚೆ ಮಾಡ್ತಾ ಇದೀವಲ್ಲ, ಈ ಎಲ್ಲ ಸಮಸ್ಯೆಗಳಲ್ಲಿ ದ್ವಿಗುಣ ಆಗ್ತವೆ. ಅಂದರೆ ನಮ್ಮ ಯೋಜನೆಗಳೇ ತಪ್ಪು ದಾರಿ ಹಳ್ಳ ಹಿಡಿದು ಹೋಗ್ತಾ ಇದ್ದಾವೆ. ಮತ್ತೆ ನಾಳೆ ಹೇಗೆ ಹೋಗ್ಬಿಟ್ಟಿದೆ ನಗರೀಕರಣ ಅನ್ನೋದು ತಪ್ಪಾಗೋಗ್ಬಿಟ್ಟಿದೆ. ಬಟ್ ನಾವು ಈ ವಾಹನ ದಟ್ಟಣೆಯನ್ನು ನಿಯಂತ್ರಿಸಬೇಕು, ಹೊಸದಾಗಿ ಬರುವಂಥ ವಾಹನಗಳನ್ನು ನಿಯಂತ್ರಿಸಬೇಕು, ಪಾರ್ಕಿಂಗ್ ಅನ್ನು ಕೂಡ ನಿಯಂತ್ರಣ ಮಾಡಬೇಕು. ಏನು ಸೊಲ್ಯೂಷನ್ ಇದೆ? ಇಷ್ಟೇ ಜಾಗ ಇರೋದು, ಇದಕ್ಕಿಂತ ಹೆಚ್ಚಿಗೆ ಜಾಗನ ಸಿಟಿ ಒಳಗಡೆ ಮಾಡೋದಕ್ಕೆ ಅವಕಾಶ ಖಂಡಿತ ಇಲ್ಲ. ಅನ್ಲೆಸ್ ಅದರ್ವೈಸ್ ನಾವು ಅದನ್ನು ಯಾವುದಾದ್ರೂ ಬಿಲ್ಡಿಂಗ್ನ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಿ ಇದು ಮಾಡಬೇಕು. ಅದು ವಾಸ್ತವಿಕ ನಿಮಗೆ ಬೆಂಗಳೂರು ಅಂತಂದರೆ ಕೇವಲ ಏನು MG ರೋಡು ಅಥವಾ ಫ್ರೀಡಮ್ ಪಾರ್ಕ್ ಅವಷ್ಟಲ್ಲೇ ಸಮಸ್ಯೆ ಇಲ್ಲ. ಬೆಂಗಳೂರು ಪರ್ಯಾಯವಾಗಿ ಮತ್ತೆ ಇನ್ನು ಅಂಥ ಫ್ರೀಡಮ್ ಪಾರ್ಕ್ಗಳು ಎಷ್ಟು ಸಿಗುತ್ತೆ ನಿಮಗೆ? ಓಕೆ, ಫ್ರೀಡಮ್ ಪಾರ್ಕ್ ಅಂತವು ನಿಮ್ಗೆ ಎಷ್ಟು ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ? ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ಲಿದೆ? ಓಕೆ, ಎಲ್ಲ ನಾವು ಆಲ್ರೆಡಿ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದೀವಿ. ಏಕೆಂದರೆ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಎಲ್ಲನೂ ಬಂಡವಾಳಶಾಹಿಗಳೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸರ್ಕಾರ ಕೇಳಿದ್ರೂ ಯಾರು ಕೊಡೋದಿಲ್ಲ. ಓಲಿ ಸರ್ಕಾರ ಅದನ್ನು ನೀವು ತಗೊಳ್ಳೋಷ್ಟು ಶಕ್ತಿ ಇದೆಯಾ? ತಗೊಂಡದನ್ನು ನಿರ್ಮಾಣ ಮಾಡಿ ಇನ್ಫ್ರಾಸ್ಟ್ರಕ್ಚರ್ಸ್ನ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಶಕ್ತಿ ಇದೆಯಾ? ಇಲ್ಲ. ಇದು ನೋಡಿ, ಯಾವ ಟ್ರಾಫಿಕ್ಕು ಇದು ಹೀಗೆ ಇರುತ್ತೆ. ಆದರೆ ಇವರು ಏನಿದ್ರು ಶಿಸ್ತನ್ನು ತರಬೇಕು, ದಂಡ ಹಾಕಲಿ. ಇವರು ರಸ್ತೆಯಲ್ಲಿ ನಾನು ಇಲ್ಲಿ ಶುಲ್ಕ ಹಾಕ್ತೀನಿ ನಿಂತ್ಕೊಳ್ಳೋದೇ ಆದರೆ ನಿಮಗೆ ಸುಗಮ ಸಂಚಾರ ಹೇಗಾಗುತ್ತೆ? ಜಸ್ಟ್ ಬೈ ಪೇಯಿಂಗ್ ನಿಮಗೆ ಸುಗಮ ಸಂಚಾರ ಆಗುತ್ತಾ? ನೀವು ಅಲ್ಲಿಂದ ಗಾಡಿ ತೆಗಿಸ್ಬೇಕು. ನೀವು ಗಾಡಿಯಲ್ಲಿ ನಿಲ್ಲಬಾರ್ದು. ಮುಖ್ಯ ರಸ್ತೆಗಳು ಅಂತಂದರೆ ಅಲ್ಲಿ ಗಾಡಿ ಇದ್ರೆ ತಾನೇ ನಿಮಗೆ ಅಡಚಣೆ ಆಗೋದು. ನೀವು ಅಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ಗಾಡಿ ನಿಲ್ಲಿಸ್ತೀನಿ ಅನ್ನೋದಾದರೆ ಸಂಚಾರ ಹೆಂಗಾಗುತ್ತೆ? ಈಗ ಉದಾಹರಣೆಗೆ ಸರ್, ಈಗ ಪೊಲೀಸರು ಉದ್ದೇಶ ಸುಗಮ ಸಂಚಾರ ಅಲ್ಲ, ನಾವು ಸಾರ್ವಜನಿಕರಿಂದ ಹಣ ಮಾಡಬೇಕು ಅನ್ನೋದೇ ಉದ್ದೇಶ. ಈಗ ನೇರವಾಗಿ ಹೇಳಿದಂಗೆ ಸೇಮ್ ಅಪ್ಲೈ ಟ್ರಾಫಿಕ್ ನಿಯಮಗಳಿಗೆ ಅನ್ವಯ ಮಾಡಿ ಅದನ್ನೇ ಹೇಳ್ತಾ ಇರೋದು. ಶಿಸ್ತಿನ ರೂಪದಲ್ಲಿ ತೆಗೆದುಕೊಂಡು ಬನ್ನಿ. ಈಗ ನೋಡಿ, ಈಗ ನೃಪತುಂಗ ರೋಡಲ್ಲಿ ನಾನು ಹೇಳಿದೆ, ನೃಪತುಂಗ ರೋಡ್ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ಹೆವಿ ಟ್ರಾಫಿಕ್ ಇದೆ. ಆ ಗಾಡಿನಲ್ಲಿ ಗಾಡಿ ಯಾರು ಪಾರ್ಕಿಂಗ್ ಮಾಡಿಕೂಡ್ದು ಅಂದ್ಮೇಲೆ ಮಾಡಿಕೂಡೋದು ಅಷ್ಟೇನೆ. ನಾನು ಆ ರಸ್ತೆಯಲ್ಲಿ ಶುಲ್ಕ ವಿಧಿಸ್ತೀನಿ ನಿಲ್ಲಿಸ್ತೀನಿ ಅಂದರೆ ಅರ್ಥ ಏನಿದೆ? ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. ಸರ್ಕಾರವಾಗಲಿ ಅಥವಾ ಸಮಾಜವಾಗಲಿ ಹೆಲ್ಮೆಟ್ ಅನ್ನು ಧರಿಸಿ ಓಡಾಡಬೇಕು ಅಂತ ಎಷ್ಟು ಬಾರಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಟ್ರಿಬಲ್ ರೈಡಿಂಗ್ ಓಡಾಡಬಾರದು ಅಂತ ಎಷ್ಟು ಬಾರಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಮತ್ತು ಪೊಲೀಸರು ಅರಿವು ಮೂಡಿಸಿದ್ದಾರೆ. ಈ ಅರಿವನ್ನು ಮೂಡಿಸಿದ ನಂತರವೂ ಕೂಡ ಸಾರ್ವಜನಿಕರು ಇದರಿಂದ ಪಾಠ ಕಲ್ತಿದ್ದಾರಾ? ಇವನ್ ನಾವು ದಂಡ ಹಾಕಿದ ನಂತರವೂ ಕೂಡ ಸಾರ್ವಜನಿಕರು ಪಾಠ ಕಲ್ತಿಲ್ಲ. ಇವತ್ತಿನ ತನಕವೂ ಕೂಡ ದಂಡ ವಸೂಲಿ ಆಗ್ತಾ ಇದೆ. ಇದೇ ಮಾದರಿಯನ್ನು ನೀವು ಪಾರ್ಕಿಂಗ್ ನೀತಿಗೆ ತೆಗೆದುಕೊಂಡು ಬರೋಣ. ಕಡಿಮೆ ಆಗಿದೆ. ದಂಡ ಹಾಕ್ತಿರೋದ್ರಿಂದ ಕಡಿಮೆ ಆಗಿದೆ ಅಂತ. ನಮ್ಮ ದೇಶದ ಯಾವುದೇ ಕಾನೂನುಗಳು ತೆಗೆದುಕೊಳ್ಳಿ, ಓಕೆ, ಅದು ಹಳೆಯ ಒಂದು
IPC CRPC ಅಲ್ಲಿಂದಲೂ ತೆಗೆದುಕೊಂಡಾಗಲ ಹಾಗಂದರೆ ನಾವು ಅವೆಲ್ಲ ಮಾಡ್ಕೊಂಡಿದ್ದೀವಿ. ನಮಗೆ ಪೊಲೀಸ್ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಬಂದಿಖಾನೆಗಳು ಎಲ್ಲ ಇದ್ರೂ ಕೂಡ ಮತ್ತು ಯಾಕೆ ನಾವು ಎಲ್ಲನೂ ಇದನ್ನ ಝೀರೋ ಮಾಡೋಕ್ಕಾಗಿಲ್ಲ ಅನ್ನೋದೊಂದು ಪ್ರಶ್ನೆ ನಾನು ನಿಮಗೆ ಕೇಳ್ಬೋದಾ? ನಿಲ್ಲಿಸ್ಬಿಟ್ಟಿದೀವ ಆಗಿದೆಯಾ ಅಂದರೆ ಜನ ಅಂದರೆ ಅಲ್ಲಲ್ಲ, ಜನ ಯಾವಾಗ್ಲೂ ನಾವೇನು ಹೊಸದಾಗಿ ತರ್ತೀವಿ, ಹೊಸ ಜನ್ರೇಷನ್ ಬರ್ತಾ ಇರ್ತದೆ, ಅದನ್ನ ಕೆಟ್ಟದ್ದಿರುತ್ತೆ. ಇದನ್ನು ನಾವು ಶಿಸ್ತಿನ ಮೂಲಕ ನಮ್ಮ ಸರ್ಕಾರಗಳು ಚಾಟಿ ಏಟು ಬೀಸಲೇಬೇಕಾಗುತ್ತೆ. ತಪ್ಪು ಶಿಸ್ತಿನ ರೂಪದಲ್ಲಿ ತರಬೇಕೇ ಹೊರತು ನೀವು ಶುಲ್ಕ ಹಾಕ್ಬಿಟ್ಟು ಗಾಡಿ ನಿಲ್ಸಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅನ್ನೋದೇ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಈ ಪಾಯಿಂಟ್ ಅನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಸರ್. ಇದನ್ನು ಎದಕ್ಕೆ ಅಪ್ಲಿಕೇಬಲ್ ಮಾಡ್ತೀನಿ ಅಂತ ಹೇಳಿದ್ರೆ, 1 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಈ ಪಾದಾಚಾರಿ ಮಾರ್ಗ ಒತ್ತುವರಿಯನ್ನು ತೆರವು ಮಾಡಿದ್ರು. ಒನ್ಸ್ ಅಗೇನ್ ಅದೇ ಪಾದಾಚಾರಿ ಮಾರ್ಗದಲ್ಲಿ ಅಂಗಡಿ ಮುಂಗಟ್ಟುಗಳು ತೈಲೆತ್ತಿ ನಿಂತು. ಅದು ಪೊಲೀಸರ ಗಮನಕ್ಕಿದೆ. ಇವತ್ತಿನ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಕೃಷ್ಣ ಬೈರೇಗೌಡರು ಬಂದಾಗ ಮಾತ್ರ ಅದ್ರ ಬಗ್ಗೆ ಮಾತಾಡ್ತಾರೆ. ಅವರು ಆ ಸ್ಥಳದಿಂದ ಹೋದ ತಕ್ಷಣ ಅದ್ರ ಬಗ್ಗೆ ಚಕಾರ ಇಲ್ಲ. ನೋಡಿ, ಇವೆಲ್ಲನೂ ಕೃಷ್ಣ ಬೈರೇಗೌಡರು ಇದನ್ನು ಅವ್ರಿಗೂ ಚೆನ್ನಾಗಿ ಗೊತ್ತು. ಬಹಳಷ್ಟು ಇದು ಕಷ್ಟದ ಕೆಲಸ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ರೂ ಕೂಡ ಅವ್ರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಇದು ಯಾರೋ 4 ಜನ ವ್ಯಾಪಾರಿಗಳಿಗೆ ಅನುಕೂಲ ಆಗಿ ಬೇಷ್ಗಿರಿ ಹಾಕಿಸ್ಕೊಳ್ಳೋದಲ್ಲ, ಇದು ಎಲ್ರಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದಲೇ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಬೇಕಲ್ಲ. ಅವ್ರ ಸಪೋರ್ಟ್ ಸಿಗದೆ ಹೋಗ್ಲಿ, ಅವ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಬಹಳ ದಶಕಗಳಿಂದಲೂ ಬೆಳೆದು ಬಂದಿರೋದನ್ನ ಅಷ್ಟು ಸುಲಭವಾಗಿ ಹೊಡೆದಾಕೋದಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ. ಮಂಜುನಾಥ್ ಸರ್, ನಾವು ಅವಾಗಲೇ ಮಾತನಾಡ್ತಾ ಇದ್ವಿ, ದೆಹಲಿಯಲ್ಲಿ 2019ರಲ್ಲಿ ಪ್ರಾಯೋಗಿಕವಾಗಿ ತರಬೇಕು ಅಂತ ಆಲೋಚನೆ ಆಗಿತ್ತು. 2019 ದೆಹಲಿ ಪಾರ್ಕಿಂಗ್ ನೀತಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿದಾಗ ಇದೇ ಮಾದರಿಯಲ್ಲಿ ಹಣವನ್ನು ಹಾಕಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಆಯಿತು, ಲೆಫ್ಟ್ ಆಯಿತು, ಬಿಟ್ಟರು. ಪಕ್ಕದ ಕೇರಳದಲ್ಲಿ ಒಂದು ಬೆಳವಣಿಗೆ ಆಯಿತು ಸರ್. ಕೇರಳ ಸರ್ಕಾರ ಒಂದು ಅನುಕೂಲ ಮಾಡ್ತಾ ಇದೆ. ನಾನು ಅವಾಗ ಹೇಳಿದೆ, ವಿದೇಶದ ಉದಾಹರಣೆ ಕೊಟ್ಟೆ. ಅಂದರೆ ನಿಮಗೆ ಪಾರ್ಕಿಂಗಿಗೆ ಜಾಗ ಇದೆಯೋ ಇಲ್ಲೋ ಏನು ಅಂತದನ್ನು ನೀವು ಸರ್ಟಿಫಿಕೇಟ್ ಮುಖಾಂತರ ಕೊಡಬೇಕು ಅಂತ. ಅದನ್ನು ಕೇರಳ ಸರ್ಕಾರ ಈಗ ಅಧಿಕೃತವಾಗಿ ಜಾರಿಗೆ ತಂದಿದೆ. ಇವನ್ ಕೇರಳ ಹೈಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿದೆ. 2ನೇ ಪ್ರಕರಣ. ನಿಮ್ಮ 3ನೇ ಪ್ರಕರಣ, ಚಂಡೀಗಢದ ಬಗ್ಗೆ ಅವಾಗಲಿಂದನೂ ಕೂಡ ನಾವು ಮಾತನಾಡ್ತೀವಿ, ಅತ್ಯುತ್ತಮವಾದಂಥ ವ್ಯವಸ್ಥೆ ಪಾರ್ಕಿಂಗ್ ಇದೆ ಅಂತ. ಬಟ್ ಚಂಡೀಗಢದ ಯಾಕೆ ಅತ್ಯುತ್ತಮವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಕಮ್ಯುನಿಟಿ ಪಾರ್ಕಿಂಗ್ ವ್ಯವಸ್ಥೆಗಳಿದೆ. ಕಮ್ಯುನಿಟಿ ಪಾರ್ಕಿಂಗ್ ವ್ಯವಸ್ಥೆಗಳು ಇರುವ ಕಾರಣಗಳಿಗಾಗಿ ಅದೊಂದು ಅತ್ಯಂತ ವ್ಯವಸ್ಥಿತವಾಗಿರೋದು. ನಾನು ಹೇಳ್ತಾ ಇರೋದು, ದೆಹಲಿಯಲ್ಲಿ ಲೆಫ್ಟ್ ಆಯಿತು, ಕೇರಳದಲ್ಲಿ ಅದಕ್ಕೊಂದು ಪರ್ಯಾಯವನ್ನು ಕಂಡುಕೊಳ್ಳಲಾಗಿತ್ತು, ಚಂಡೀಗಢದಲ್ಲಿ ಇಂಥದ್ದೊಂದು ವ್ಯವಸ್ಥೆ ಇದೆ. ಯಾವುದು ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಬೆಸ್ಟ್ ಅನಿಸುತ್ತೆ ಸರ್? ನೋಡಿ, ಈಗ ಚಂಡೀಗಢ ವಿಚಾರ ಯಾಕೆ ಹೇಳ್ತೀವಿ ಅಂದರೆ ಇಟ್ಸ್ ಎ ನ್ಯೂ ಪ್ಲಾನ್ ಸಿಟಿ ಇನ್ ಇಂಡಿಯಾ ಅನ್ನುವಂಥದ್ದು. ಅದು ಹೇಳ್ದಂಗೆ ಯಾವುದೋ ಹಳೇ ಅಲ್ಲ, ಅದು ಇತ್ತೀಚೆಗೆ ಹೊಸದಾಗಿ ಒಂದು ನಿರ್ಮಾಣ ಮಾಡಿದಂಥದ್ದು. ಹಳೆ ನಗರವನ್ನು ಇಂಪ್ಲಿಮೆಂಟ್ ಮಾಡಿದ್ದಲ್ಲ, ಹೊಸದಾಗಿ ಕಟ್ಟಿದ್ದನ್ನ ಏನು ಮಾಡಿದ್ದು, ಅದಕ್ಕೊಂದು ಪ್ರಾಪರ್ ಪ್ಲಾನಿಂಗ್ ಇತ್ತು. ಈಗ ನಮ್ಮಲ್ಲಿ ಪ್ಲಾನಿಂಗ್ ಇಲ್ಲ ಸರ್. ಈಗ ನಮ್ಮಲ್ಲಿ ಅಕ್ಕಿಪೇಟೆ, ಬಳೆಪೇಟೆ, ಕಾಟನ್ಪೇಟೆ, ಕಬ್ಬನ್ಪೇಟೆ ಇಲ್ಲಿ ಹೇಳಿ 4 ಮೀಟರ್ ರಸ್ತೆ ಅಗಲ ಇರಬೇಕು. ಅಲ್ಲಿ ರಸ್ತೆ ಇರೋದು 2.5 ಮೀಟರ್ ಸರ್. ಹೌದು. ಹಾಗಾದ್ರೆ ಸರ್ಕಾರ ಏನು ಮಾಡುತ್ತೆ? ಆಗೋದಿಲ್ಲ. ಈಗ ಆ ನಿಯಮ ಇಲ್ಲಿ ನಮ್ಗೆ ಅಪ್ಲಿಕೇಬಲ್ ಆಗುವಂಥದ್ದಿಲ್ಲ. ಆದರೆ ನಾವು ಏನು ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರ ನೋಡ್ತಾ ಹೋಗೋದಾದರೆ, ಮೊದಲು ನಾವು ಟ್ರಾಫಿಕ್ಗೆ ಸಮಸ್ಯೆಗಳನ್ನ ಹುಡುಕಬೇಕು ಅಂತ ನಾನು ಹಿಂದೆನೂ ಹೇಳ್ತಾ ಇದ್ದೆ. ಸೊ ಟ್ರಾಫಿಕ್ ಯಾಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನೋಡಿದ್ರೆ, ಒಂದು ಅವೈಜ್ಞಾನಿಕ ರಸ್ತೆ ಪ್ಲಾನ್ ಅಂತ ಹೇಳಿದೆ. ಅದಾದ ನಂತರ ಮೇಜರ್ ಆಗಿ ಇವರು ಆಯ್ತಾ ರಸ್ತೆ ಗುಂಡಿ ಮುಚ್ಚಿಬಿಟ್ರೆ ಆಯ್ತಾ 30% ಟ್ರಾಫಿಕ್ ಕಡಿಮೆ ಆಗ್ಬಿಡುತ್ತೆ ಸರ್. 2ನೇದು ನೋಡಿ, ನಮಗೆ ಟ್ರಾಫಿಕ್ಗೆ ಸಮಸ್ಯೆ ಏನಾಗುತ್ತೆ ಅಂತಂದಾಗ ಹೆಚ್ಚು ಕಾರು ರಸ್ತೆ ಮೇಲೆ ನಡೀತಾ ಇದೆ. ಯಾಕೆ ಹೆಚ್ಚು ಕಾರುಗಳು ರಸ್ತೆ ಮೇಲೆ ನಡೀತಾ ಇದ್ದಾವೆ? ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಂಬ್ಕೊಂಡಿದ್ದಾಗ ನಾವು ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗಲ್ಲ, ನಾನು ಎಲ್ಲ ಜಾಗಕ್ಕೂ ತಲುಪಕ್ಕಾಗಲ್ಲ ಅನ್ನೋಂಥ ಕಾರಣಕ್ಕೆ ಈ ಹಿಂದೆ ನಮ್ಮಲ್ಲಿ ಸಪರೇಟವಾಗಿ ಬಸ್ಗೆ ಪ್ರತ್ಯೇಕ ಲೈನ್ ಮಾಡಿದ್ರು. ಅದರ ಉದ್ದೇಶ ಬಸ್ ಲೈನ್ ಅಂತ ಮಾಡಿದ್ರು. ಅದರ ಉದ್ದೇಶ ಏನಿತ್ತು ಅಂತಂದ್ರೆ, ಆ ಲೈನಲ್ಲೇ ಬಸ್ ಹೋದಾಗ ಪ್ರೈವೇಟ್ ಕಾರ್ಗಿಂತನೂ ಬಸ್ಸು ಬೇಗ ಹೋಗುತ್ತೆ ಅನ್ನೋದಾದ್ರೆ ಅವಾಗ ನಾನೇನು ಮಾಡ್ತೀನಿ, ಖಂಡಿತವಾಗ್ಲೂ ಈಗ ನೋಡಿ, ನಾನು ನನ್ನ ಮನೆಯಿಂದ ಇಲ್ಲಿಗೆ ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ನಾನು ಪ್ರತಿ ಸಲ ಸ್ಟುಡಿಯೋಗೆ ಬರ್ಬೇಕಾದ್ರೆ ಮೆಟ್ರೋದಲ್ಲಿ ಬರ್ತೀನಿ. ನಾನು ಇದು ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ಬೇಕಾದಾಗ ಐ ಹ್ಯಾವ್ ಟು ಓನ್ ವೆಹಿಕಲ್ ಬಳಸಲೇಬೇಕಾದ ನಾನು ಇವತ್ತೆ. ಹಾಗಾಗಿ ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಒಂದು ಸಮಸ್ಯೆ ಇದೆ. 2ನೇ ನೀವು ಹೇಳ್ತಾ ಇದ್ರಿ, ಕೇರಳದಲ್ಲಿ ಕೇಳಿದ್ರು ಅನ್ನುವಂಥದ್ದು ಆಯ್ತಾ. ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ GBA ಅಥವಾ ಮತ್ತೊಂದು ಅಥಾರಿಟಿ ಇವರಿಗೆ ಕಾರ್ ನಿಲ್ಲಿಸ್ಕೊಳ್ಳೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ಕೊಡಬೇಕು ಅಂತ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅವರ ಲಾಬಿ ಇದೆ. ಯಾಕಂದ್ರೆ ಅವ್ರನ್ನ ಮುಟ್ಟಕ್ಕೆ ಹೋಗಲ್ಲ ಸರ್. ಆ ವಿಧಾನಕ್ಕೆ ಬಂದಾಗ ಸೇಲ್ಸ್ ಕಡಿಮೆ ಆಗುತ್ತೆ. ಸೇಲ್ಸ್ ಕಡಿಮೆ ಆಯಿತು ಅಂದ್ರೆ ಸರ್ಕಾರನ ಅಲ್ಲಾಡಿಸುವಂಥ ಶಕ್ತಿ ಅವ್ರಿಗಿದೆ. ಆದರೆ ಇಲ್ಲಿರುವಂಥದ್ದು ಯಾರು? ಬಡವರು, ಸಾಮಾನ್ಯರು, ಮಧ್ಯಮ ವರ್ಗದವರು. ನೋಡಿ, ಬಡವ್ರಿಗೇನೂ ಆಗಲ್ಲ. ನೀವು ಪಾರ್ಕಿಂಗ್ ಪಾಲಿಸಿ ತಗೋಬಾ, ಮತ್ತೊಂದು ತಗೋಬಾ, ಅವ್ರು ದೇ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಅವರು BMTC ಬಸ್ಸಲ್ಲಿ ಹೋಗ್ತಾರೆ, ಬರ್ತಾರೆ. ಶ್ರೀಮಂತರಿಗೆ ಏನಾಗಲ್ಲ, ಯಾಕಂದ್ರೆ ಅವ್ರದ್ದು 80/40 ಸೈಟಲ್ಲೋ ಅಥವಾ ಬಂಗ್ಲೆಗಳಿದಾವೆ, ಅಲ್ಲಿ ಮಧ್ಯಮ ವರ್ಗದವರು. ಒಂದು 2ನೇದು ಹೇಳ್ತೀನಿ ಸರ್, ಭಾಳ ದೊಡ್ಡ ಮಟ್ಟದಲ್ಲಿ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಎಲ್ಲೋ ಬೋರ್ಡ್ ಡ್ರೈವರ್ಗಳಿಗೆ ಸರ್. ಅವ್ನು ದುಡಿಯೋ 20,000 ರೂಪಾಯಲ್ಲಿ ಮನೆ ಬಾಡಿಗೆ 1,000 ರೂಪಾಯಿ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲೋ ಹೋಗಿ 3,000 ರೂಪಾಯಿ 4,000 ರೂಪಾಯಿ ಮನೆ ಬಾಡಿಗೆ ಕಟ್ಟೋ ಚಿಕ್ಕ ಗಲ್ಲಿಲಿ ಅವ್ನು ಮನೆ ಮಾಡ್ಕೊಂಡಿರ್ತಾನೆ ಅವನು. ಸೊ ಅವನು ಬದುಕೆ ಅಲ್ಲಿದ್ದಾಗ ಅಲ್ಲಿ 4,000 ರೂಪಾಯಿ
ಇರೋದಕ್ಕೆ ಮತ್ತೆ ನೀನು 25,000 ರೂಪಾಯಿ ನೀವು ಹಾಕ್ತೀರಿ ಅಂತಂದ್ರೆ ಎಲ್ಲಿ ಹೋಗ್ಬೇಕು? ದುಡಿಯೋದು ಬದುಕಬಾರ್ದ? ಯಾಕೆ ಮಧ್ಯಮ ವರ್ಗದವ್ರನ್ನ ಟಾರ್ಗೆಟ್ ಮಾಡ್ತೀರಾ? ತೆರಿಗೆ ಕಟ್ತಿಲ್ವಾ? ಸರ್ ಹೇಳ್ತಾರು, ನಾನು ಬೆಳಿಗ್ಗೆ ಎದ್ದು ಹಲ್ಲುಜ್ಜಕ್ಕೆ ಶುರು ಮಾಡ್ಕೊಂಡು ಟೂತ್ ಪೇಸ್ಟ್ ಮೇಲೆ GST ಇಂದ ಹಿಡ್ಕೊಂಡು ರಾತ್ರಿ ಮಲಗಬೇಕಾದಾಗ ನಾನು ಮಲಗೋ ಟೈಮಲ್ಲಿ ನಾನು ಏನು ಗುಡ್ ನೈಟ್ ಕಾಯಲವರೆಗೂ ನಾನು GST ಕಟ್ತಾ ಹೋಗ್ತೀನಿ. ಒಂದು. ಎರಡನೇದು ಸರ್, ಪೆಟ್ರೋಲ್ ನಾನು ಅವಾಗಲೇ ಹೇಳಿದೆ, ಬರೀ ಗಾಡಿದ ಟ್ಯಾಕ್ಸ್ ಮಾತ್ರ ಹೇಳಿದೆ. ಒಂದು ಗಾಡಿಯ ಲೈಫ್ 15 ವರ್ಷ ಕೊಟ್ರೆ 15 ವರ್ಷದಲ್ಲಿ ನಾನು ದಿನಕ್ಕೆ ಆಯ್ತಾ, ಸೊ 15 ವರ್ಷ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನಾನು ಪೆಟ್ರೋಲ್ಗೆ ಅಥವಾ ನಾನು ಡೀಸೆಲ್ಗೆ ಖರ್ಚು ಮಾಡುವಂಥ ದುಡ್ಡಲ್ಲಿ ಸೊ ನಾವು ಹತ್ತತ್ರ ಬೆಳೆ 15 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತಾ ಹೋಗ್ತೀವಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಕಂಡ್ರು. ಟ್ಯಾಕ್ಸ್ ಎಷ್ಟು ಸರ್? 45% ನಾವು ಲೋಕಲ್ ಟ್ಯಾಕ್ಸ್ ಎಲ್ಲ ಸೇರಿ ಕಟ್ತಾ ಇರುವಂತದ್ದು. ಹಣದ ವಿಚಾರದ ಬಗ್ಗೆ ವಿಚಾರ ಮಾಡಿದಾಗ ಸುರಕ್ಷತೆ ಬಗ್ಗೆ ಕೂಡ ಸುರಕ್ಷತೆ ಹೌದು ಸರ್. ಸುಲಿಗೆ ಯಾಕೆ? ನಾನು ಹೇಳುವಂತದ್ದು ಸುಲಿಗೆ ಯಾಕೆ? ಸುರಕ್ಷತೆ ಸುಲಿಗೆ ಯಾಕೆ? ಟ್ರಾಫಿಕ್ ನ ಮೇಂಟೈನ್ ಮಾಡಿ. ಇವತ್ತು ನಮ್ಮಲ್ಲಿ ಬರೀ 53 ಪೊಲೀಸ್ ಸ್ಟೇಷನ್ ಇದೆ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ. ಇಂತಹ ಬೆಂಗಳೂರು ಅಂತ ಮಹಾನಗರಕ್ಕೆ 53 ಪೊಲೀಸ್ ಸ್ಟೇಷನ್ ಸಾಕಾಗಲ್ಲ. ಹಾಕಿ 100 ಪೊಲೀಸ್ ಸ್ಟೇಷನ್ಸ್ ಮಾಡಿ. ಬರೀ 4,700 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಅಷ್ಟೇ ವರ್ಕ್ ಮಾಡ್ತಾರೆ. ಅದನ್ನ 10,000ಕ್ಕೆ ಹೆಚ್ಚಿಸಿ. ಯಾಕೆ ಹೆಚ್ಚಿಸಬಾರದು? ಬರ್ತೀನಿ ಸರ್, ಈ ಬಗ್ಗೆ ಮಾತನಾಡ್ತೀನಿ. ನಾವು ಪರ ವಿರೋಧದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ಸುಲಿಗೆ ಅನ್ನೋ ಪದದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸಹಜವಾಗಿ ತಳಮಟ್ಟದ ಅಧಿಕಾರಿಗಳು ಹೆಂಗೆ ನಡೆದುಕೊಳ್ತಾರೆ ಅನ್ನೋದ್ರ ಮೇಲೆಯೂ ಕೂಡ ಇದಾಗುತ್ತೆ. ಇದು ಮತ್ತೊಮ್ಮೆ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತಾ? ಇಂಥದ್ದೊಂದು ಚರ್ಚೆ. ಈ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೇನೆ. ಒಂದು ಬ್ರೇಕ್ ಇದೆ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೇನೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅವರ ಮೇಲೆ ಸಹ ಏನಾದರೂ ನಾವು ಚಾರ್ಜಸ್ ತಗೊಳ್ಬೇಕಾಗಿಲ್ವಾ ಅಂತ. ವೇಣುಗೋಪಾಲ್ ಸರ್, ನಾವು ಬ್ರೇಕ್ ಹೋಗೋದಕ್ಕಿಂತ ಮೊದಲು ಮಾತಾಡ್ತೀವಿ. ಈ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ, ಸಾರ್ವಜನಿಕರನ್ನು ಪೀಡಿಸೋದಕ್ಕೆ ಮತ್ತೊಂದು ಮಾರ್ಗವನ್ನು ಇವರು ಹುಡುಕ್ತಾ ಇದ್ದಾರೆ ಅಂತ. ಬೇರೆ ಬೇರೆ ಮಾರ್ಗಗಳಿದೆ ನಮ್ಮಲ್ಲಿ. ಇದೊಂದು ಮಾರ್ಗವನ್ನು ಹುಡುಕ್ತಿದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಇಲ್ಲಿ. ಈಗ ಒಂದು ವಿಷಯ ಹೇಳಬೇಕು ಅಂತಂದರೆ, ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಓಕೆ. ಇವತ್ತು ನಮ್ಮ ಕಾರ್ಯಾಂಗ, ರಾಜ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ. ಓಕೆ. ಎಲ್ಲಿಗಾದರೂ ಹೋಗಿ ನೀವು ಹದಗೆಟ್ಟು ಹೋಗ್ಬಿಟ್ಟಿದೆ. ಮೊನ್ನೆ ನೋಡ್ದಲ್ಲ ಗಾಯತ್ರಿ ಅವ್ರು ಮಾಡ್ಕೊಂಡಿದ್ದು. ಏನಾಗುತ್ತೆ ವಿಚಾರ ಅಂತಂದರೆ, ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ಇರೋದು ನೀವು ಏನೇ ಮಾಡೋಕ್ಕೋದು ಏನೂ ಆಗಲ್ಲ. ಎಲ್ಲ ಬರೀ ಲಾವ್ ಅಂತಂದ್ಬಿಟ್ಟಿದ್ರೆ ಲಂಚ ತಗೊತಾನೆ ಇರ್ತಾರೆ. ಈ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬರಬೇಕು ಅಂತಂದರೆ ಈ 3 ಪಾರ್ಟಿ ಹೋಗಬೇಕು. ನಂಬರ್ 1 ಕಾಂಗ್ರೆಸ್ಸು, ನಂಬರ್ 2 ಯಾರು ಬಂದರೂ ಅಷ್ಟೇ ಸರ್, ನಂಬರ್ 3 JDS. ಮಾತು ಹೇಳ್ತೀನಿ. ನನಗೆ ಮೈ ಫಾದರ್ ವಾಸ್ ಟೆಲ್ಲಿಂಗ್ ಟು ಮೀ 1935 ಒಬ್ಬ ಚರ್ಚಿಲ್ ಅಂತ ಪ್ರೈಮ್ ಮಿನಿಸ್ಟರ್ ಇದ್ದ. ಅವ್ರು ಹೇಳ್ತಾ ಇದ್ದಂತೆ, ಇವ್ರಿಗೆ ಯಾಕೆ ಸ್ವಾತಂತ್ರ್ಯ ಕೊಡ್ತೀರಾ? ದೇ ಆರ್ ಅನ್ಫಿಟ್ ಫಾರ್ ಡೆಮಾಕ್ರಸಿ. ಒಂದು ವೇಳೆ ನೀವು ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟರು ಕೂಡ ನಿಜವಾದ ಸ್ವಾತಂತ್ರ್ಯ ಸಿಗಬೇಕು ಅಂತಂದರೆ ಒಂದು ಸೆಂಚುರಿ ಆಗಬೇಕು ಅಂತ. ಆಗಲ್ಲ ಇದು. ಯಾಕೆಂತಂದರೆ ಇವತ್ತು ಬೆಂಗಳೂರೆಲ್ಲ ಈ ಥರ ಮಾಡ್ತಾಯಿದ್ದೀವಿ, ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅನದರ್ 15 years ತೊಗೊಂಡ್ರು ಕೂಡ ಇವ್ರು ಪಾರ್ಕಿಂಗ್ ಶುಲ್ಕ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಓಕೆ. ಗೌರ್ಮೆಂಟ್ ನೋಡಿ, ಒಂದು ವಿಚಾರ ಹೇಳ್ತೀನಿ, ಏನೇ ಗೌರ್ಮೆಂಟ್ ಪಬ್ಲಿಕ್ ಎದುರಾಕೊಂಡ್ರೆ ಗೌರ್ಮೆಂಟ್ ನಿಲ್ಲೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಹೇಳೋದು, 2 ಪಾರ್ಟಿ ಇರಬೇಕು, ಒಂದು ಅಪೋಸಿಷನ್ನು, ಒಂದು ರೂಲಿಂಗು. ಆವಾಗಲೇ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಯಾರಿದ್ರು ಅಷ್ಟೇ ಸರ್. ಈಗ ಅಪೋಸಿಷನ್ ಅಲ್ಲೂ ಒಬ್ರು ಇರ್ತಾರೆ, ರೂಲಿಂಗ್ ಅಲ್ಲೂ ಒಬ್ರು ಇರ್ತಾರೆ. ಸಹಜವಾಗಿ ಯಾರಿಗಾದ್ರೂ ಹಣ ಬೇಕೇ ಬೇಕಲ್ಲ. ಬಿಜೆಪಿ ಇರಲಿ, JDS ಇರಲಿ, ನಿಮ್ಮ ಕಡೆ ಅಲ್ಲ, ಆಲ್ಟರ್ನೇಟಿವ್ ಬ್ರಿಟಿಷ್ನವರೇ ಕರಿಬೇಕಷ್ಟೇ. ಸರ್ ಅದೇ ಹೆಂಗೆ ಸ್ವಾತಂತ್ರ್ಯ ದಿನಾಚರಣೆಯ ಹೊಸ್ತಿಲಲ್ಲಿ ಇದ್ದು ಈ ಮಾತನ್ನು ನಾವು ಮಾತನಾಡೋದು ತಪ್ಪಾಗುತ್ತೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಅದೆಲ್ಲ ಶುದ್ಧ ತಪ್ಪದು. ನಮ್ಮ ಇವ್ರ ಆಡಳಿತ ಸರಿ ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಯಾರು ಅದು ತಪ್ಪದು, ಅಕ್ಷಮ್ಯ ಅಪರಾಧ. ಪ್ಲೀಸ್ ಸರ್, ಬರ್ತೀನಿ. ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಟ್ರಾಫಿಕ್ ನ ಕಡಿಮೆ ಮಾಡಬೇಕು ಅಂತ ಅಂದಾಗ ಹಿಂದೆ ಕೆಲವೊಂದು ನಿಯಮಗಳನ್ನ ತಂದಿದ್ದುಂಟು. ಏನಂತಂದ್ರೆ, ಸೊ ಸಿಟಿ ಒಳಗಡೆಗೆ ಬರುವಂತ ಬಸ್ಗಳನ್ನ ಮತ್ತೆ ವಾಣಿಜ್ಯ ವಾಹನಗಳ ರಾತ್ರಿ ಅಷ್ಟೇ ಬಿಡುವಂಥದ್ದು ಒಂದಿತ್ತು. ಎರಡನೇದಿಗೆ KSRTC ಉತ್ತರ ಕರ್ನಾಟಕ ಭಾಗದಿಂದ ಬರ್ತಾ ಇದ್ದಂಥ KSRTCಗಳನ್ನ ಜಾಲಹಳ್ಳಿ ಕ್ರಾಸ್ ಬಳಿ ಅಲ್ಲೇ ತಳಿಬೇಕು. ಈ ಕಡೆ ನಮಗೆ ಹೈದರಾಬಾದ್ ಹೈವೇಯಿಂದ ಬರುವಂಥದ್ದನ್ನ ಯಲಹಂಕ ತಡಿಬೇಕು. ಮೈಸೂರು ಕಡೆಯಿಂದ ಬರುವಂಥದ್ದು ಕೆಂಗೇರಿಗೆ ತಡಿಬೇಕು ಅನ್ನುವಂಥದ್ದಿತ್ತು. ಬಟ್ ಆದರೆ ನಾವು ಬೇರೆ ಖಾಸಗಿ ವಾಹನಗಳು ಬೇಡ, KSRTCನೇ ಇವತ್ತು ನಮ್ಮ ಬಸವೇಶ್ವರ ಟರ್ಮಿನಲ್ ಏನಿದೆ, ಬಸ್ ಸ್ಟ್ಯಾಂಡ್ ಇದೆ, ಜಾಲಹಳ್ಳಿ ಕ್ರಾಸ್, ಎಷ್ಟು ಗಾಡಿ ಅಲ್ಲಿಗೆ ಹೋಗ್ತಾ ಇದಾವೆ? ಇಲ್ಲ, ಮೆಜೆಸ್ಟಿಕ್ ಅಲ್ಲೇ ಅವರು ಅಂಡರ್ ಗ್ರೌಂಡ್ ಅಲ್ಲಿ ಹಾಕಿರ್ತಾರೆ ಸರ್ ವೆಹಿಕಲ್ಗಳನ್ನ. ಅವ್ರಿಗೆ ಒಂದು ಪಾರ್ಕಿಂಗ್ ಲಾಟ್ಗಳಿಲ್ಲ. ಇಲ್ಲ, ಪಾರ್ಕಿಂಗ್ ಲಾಟ್ ಇಲ್ಲ. ಒಂದು. ಎರಡನೇದು ಏನಾಗಿದೆ ನೋಡಿ ಸರ್, ಗಾಡಿ ನಿಲ್ಲಿಸಿಲ್ಲ. ನಾನು ಒಮ್ಮೆ ಯಾವುದೋ ಹೈದರಾಬಾದ್ಗೆ ಹೋಗಿದ್ದೆ. ಹೈದರಾಬಾದಲ್ಲಿ ಇವತ್ತಿಗೂ ಕೂಡ ಭಾಳ ಸ್ಟ್ರಿಕ್ಟ್ ಆಗಿ 8 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಖಾಸಗಿ ಏನು ಪ್ರೈವೇಟ್ ವೆಹಿಕಲ್ಸ್ ಇದಾವೆ ಅವನ್ನ ಒಳಗಡೆ ಬಿಡೋದಿಲ್ಲ.
ಓಕೆ ಆಯ್ತು. ಹೈದರಾಬಾದಲ್ಲಿ ಈಗಲೂ ಇದೆ ರೂಲ್ಸ್. ಯಾಕಂದರೆ ನಮ್ಮ ಲಾಸ್ಟ್ ಟೈಮ್ ನಾನು ಹೋದಾಗ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ ನಮ್ಮ ನಿಲ್ಲಿಸಿ ಅಲ್ಲಿಂದ ಚಿಕ್ಕ ವೆಹಿಕಲ್ಲಿ ಪಿಕಪ್ ಮಾಡಿದ್ರು. ಒಂದು. ಎರಡನೇದು, ಇವತ್ತು ಸಾರ್ವಜನಿಕ ವ್ಯವಸ್ಥೆಗಳಲ್ಲಿ ಇವತ್ತೇನು ನಮ್ಮಲ್ಲಿ AC ಓಲ್ವೋ ಗಾಡಿನೇ ಯಾಕೆ ಬೇಕು BMTCಗೆ, ದೊಡ್ಡ ದೊಡ್ಡ ಗಾಡಿನೇ ಯಾಕೆ ಬೇಕು? ಸೊ ಜನಸಂಖ್ಯೆ ಜಾಸ್ತಿ ಇದನ್ನು ಒಪ್ಕೋತಿದ್ದೀನಿ. ಆದರೆ ಅವಶ್ಯಕತೆ ಇಲ್ಲದೇ ಇರೋ ಕಡೆ ಕೆಲವು ದೊಡ್ಡ ಗಾಡಿ, ಅಥವಾ ನಮಗೆ ಏನು ಮಾಡಬೇಕು ಅಂತಂದ್ರೆ 2 ರಿಂಗ್ ರೋಡ್, ಇನ್ನರ್ ರಿಂಗ್ ರೋಡ್ ಒಳಗಡೆ ಔಟರ್ ರಿಂಗ್ ರೋಡ್ ಈ ಥರ ಮಾಡ್ಕೊಂಡು ಕೋರ್ ಏರಿಯಾದಲ್ಲಿ ಚಿಕ್ಕ ಗಾಡಿನ ಹಾಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಿಸ್ಕೊಂಡು ಆಯ್ತಾ, ದೊಡ್ಡ ಬಸ್ಗಳನ್ನ ಬಿಡದೇ ಹೋದ್ರೆ ಖಂಡಿತ ಅಲ್ಲೊಂದು ಕಡೆ ಸಮಸ್ಯೆ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದು ಏನಾಗ್ತಾ ಇದೆ ಅಂತ ನೀವು ಹೇಳ್ತಾರಲ್ಲ, ಸುಲಿಗೆ ಅನ್ನುವಂಥದ್ದು, ಆ ವಿಚಾರ ನಾನು ಹೇಳೋದಾದ್ರೆ ಬ್ರಿಟಿಷರು ನಮ್ಮನ್ನ ದೋಚಿಸಿದ್ರು, ಆದ್ರೆ ಈಗ ನಮ್ಮವರೇ ನಮ್ಮನ್ನ ದೋಚಿದ್ದಾರೆ, ಬಿಟ್ಟು ಬೇರೆ ಯಾರು ಇಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು ಸೊಲ್ಯೂಷನ್ ಹುಡುಕಬೇಕು. ಆಮೇಲೆ ಎರಡನೇದು ನೋಡಿ, ಇವತ್ತು ಕೂಡ ಈ ನೋಡಿ ಆ ಮಾರತ್ತಳ್ಳಿ ರೋಡ್ಗೆ ಬಂದು ಇಡೀ ಮಾರತ್ತಳ್ಳಿ ಸುಮಾರು ಒಂದು 500 ಖಾಸಗಿ ಟ್ರಾವೆಲ್ಸ್ ಕಂಪ್ನಿಗೆ ರೋಡ್ಗಳು ಆಯ್ತಾ, ಬಸ್ಗಳು ರೋಡ್ ಸೈಡಲ್ಲಿ ನಿಂತಿರ್ತವೆ. ಮೈಸೂರು ರೋಡಲ್ಲಿ ನೋಡಿ ನೋಡಿ ನಿಂತಿರ್ತವೆ, ಕ್ಯಾರ್ ಮಾರ್ಕೆಟ್ ಅಲ್ಲಿ ನೋಡಿ ನಿಂತಿರ್ತವೆ. ನೀವು ಯಾಕೆ ಅದನ್ನ ಅಲೋ ಮಾಡ್ತೀರಾ? ಇವನ್ನೆಲ್ಲ ಕಡಿಮೆ ಮಾಡಿ ಟ್ರಾಫಿಕ್ ಯಾಕೆ ಕಡಿಮೆ ಆಗೋದಿಲ್ಲ? ಎರಡನೇದು, ಈಗ ನನಗೆ ಹಿಂದೆ ಇತ್ತು ಸರ್, ನಾನು ಬಸವೇಶ್ವರ ನಗರ ಬಸ್ ಸ್ಟ್ಯಾಂಡಿಗೆ ಬಂದಾದ್ಮೇಲೆ ಇವ್ರು ಮಾಡಬೇಕಾಗಿರುವಂಥದ್ದು ಅಲ್ಲಿಂದ ಸಂಬಂಧಪಟ್ಟ ನನಗೆ ಮೆಜೆಸ್ಟಿಕ್ ಟ್ರಾನ್ಸಿಷನ್ಗೆ ಫ್ರೀ ಟ್ರಾನ್ಸ್ಪೋರ್ಟ್ ಮಾಡಿ, ಫೀಡರ್ ವ್ಯವಸ್ಥೆ ಮಾಡಿ. ಬಟ್ ನಾವು ಇದರಲ್ಲಿ ಒಂದು ಸೂಕ್ಷ್ಮವಾದದ್ದು ಗಮನಿಸಬೇಕಾಗಿದೆ ಸರ್. ನೀವು ಪ್ರೈವೇಟ್ ವೆಹಿಕಲ್ಗಳದ್ದು ಹೇಳಿದ್ದು ಅಂತ ಬಂದು ವಿಚಾರಕ್ಕೆ, ಈಗ ಓಕೆ, ಇವರು ಮಾಸಿಕ ಪಾಸ್ ಕೊಡ್ತೀವಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸೋದಕ್ಕೆ. ಸಾರ್ವಜನಿಕ ಸ್ಥಳಗಳು ಎಲ್ಲಿದೆ ಅನ್ನೋದು ಈ ಕರಡು ಪ್ರತಿಯಲ್ಲಿ ಉಲ್ಲೇಖ ಇಲ್ಲ. ನೀವು ಬಸ್ಗಳನ್ನು ಎಲ್ಲಿ ನಿಲ್ಲಿಸ್ತೀರಿ, ನಿಮ್ಮ ಕಾರ್ಗಳನ್ನು ಎಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತೀರಿ ಅದ್ರ ಬಗ್ಗೆ ಉಲ್ಲೇಖ ಆಗಿಲ್ಲ. ಈವನ್ GBAದವರು ಪಾಸ್ ಕೊಟ್ಟರು ಕೂಡ ಅಲ್ಟಿಮೇಟ್ ನಾವು ಸಾರ್ವಜನಿಕ ಪ್ರದೇಶಗಳಲ್ಲೇ ನಿಲ್ಲಿಸಬೇಕಲ್ಲ. ನೀವು ವಾಹನ ದಟ್ಟಣೆ ಹೆಂಗ್ ಕಡಿಮೆ ಮಾಡುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ಉತ್ತರ ಇದ್ದೇ ಇದೆ. ನೀವೆಲ್ಲಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ಗೆ ದುಡ್ಡು ಬೇಕು ಅಂತ ಅಂದ್ರೆ ಬಂದೆ ಸರ್, ಬಂದೆ. ಅದ ಅರ್ಥ, ಇದ್ರ ಉದ್ದೇಶ ನೋಡಿ, ಏನು ನಮ್ಮ ಸರ್ಕಾರದ ಇವತ್ತು ರೆವಿನ್ಯೂ ಬಹಳ ಅಧಪತನ ತಿಳಿದಿದೆ, ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ. ಯಾಕಂದ್ರೆ ಇವರ ಅಧಿಕಾರಕ್ಕೋಸ್ಕರ ಏನು ತಾವು ಗ್ಯಾರಂಟಿಗಳನ್ನು ಕೊಟ್ಟರು, ಒಂದು ಈಗ ಅದರಿಂದ ವಾಪಸ್ ಎತ್ಕೊ ಬರಬೇಕು. ಸೊ ನಾವು ಏನು ಹಳಿ ತಪ್ಪಿದೆ ಅಂದ್ರೆ ನಮ್ಮ ಆರ್ಥಿಕತೆ ಏನು ಹಳಿ ತಪ್ಪಿದೆ ಅದನ್ನ ಟ್ರ್ಯಾಕ್ಗೆ ತರಬೇಕು ಅಂತಾನೆ ವಸೂಲಿ ಮಾಡಬೇಕು ಅನ್ನುವಂಥದ್ದು. ಎರಡನೇದು, ಈಗ ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೇನು 1.5-2 ವರ್ಷದಲ್ಲಿ ಚುನಾವಣೆಗೆ ಹಣ ಮಾಡಬೇಕು ಅಂದ್ರೆ ಟೆಂಡರ್ ಕರಿಬೇಕು, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶನೇ ಕಾಣ್ತಾ ಇದೆ, ನಮ್ಗೆ ಕಾಣಿಸ್ತಾ ಇರುವಂತದ್ದು. ಇದು ಆದ್ಮೇಲೆ ನಾಳೆ ಏನಾಗುತ್ತೆ ಸರ್, ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಇದಾದ್ಮೇಲೆ ಈ ಪಾರ್ಕಿಂಗ್ ನೋಡ್ಕೊಳ್ಳುವಂಥದ್ದು ಯಾರು, ಟೆಂಡರ್ ನೋಡ್ಕೊಳ್ಳುವಂತ ಯಾರು ಅಂದ್ರೆ ಬೆಂಗಳೂರಿನ ಏನು ಈಗ ಆಲ್ರೆಡಿ ನಾವು ಬೆಂಗಳೂರಿಂದ ಹೊರಟೋಗಿದಂಥ ಹಳೆ ರೌಡಿಗಳು ಅಥವಾ ಆಯ್ತಾ ಬಾಲ ಮುಚ್ಚಿ ಕೂದಂತೆ ಎಲ್ಲ ರೌಡಿಗಳು ಟೆಂಡರ್ಗಳು ಅವ್ರಿಗೆ ಸಿಗ್ತವೆ. ನಾಳೆ ಯಾವ ಮಟ್ಟಕ್ಕೆ ಹೋಗ್ತವೆ ಅಂತಂದ್ರೆ, ಪಾರ್ಕಿಂಗ್ ವಿಚಾರವಾಗಿ ಸಾರ್ವಜನಿಕರ ಪ್ರಾಣ ಹಾನಿ ಆಗಲ್ಲ, ಹಾಗೆ ಆಗುತ್ತೆ. ಸರ್ಕಾರ ಎಚ್ಚೆತ್ಕೋಬೇಕು ಅನ್ನೋಂಥ ಟೋಯಿಂಗ್ ವಿಚಾರದಲ್ಲಿ ಅವರೇ ಉಲ್ಲೇಖ ಮಾಡಿದ್ರು. ಅದ್ರ ಬಗ್ಗೆ ಟೋಯಿಂಗ್ನಲ್ಲಿ ದೊಡ್ಡ ಮಟ್ಟದ ಗೊಂದಲಗಳಾಯಿತು ಸರ್. 3 ಬಾರಿ ಅಲೌನ್ಸ್ ಮಾಡಬೇಕು ಅನ್ನೋ ನಿಯಮ ತೆಗೆದುಕೊಂಡು ಬಂದರು, ಬೇಕಾಬಿಟ್ಟಿಯಾಗಿ ಅನೌನ್ಸ್ ಆಗ್ತಿತ್ತು, ಗಾಡಿಗಳನ್ನು ಎರ್ರಾಬಿರಿಯಾಗಿ ತುಂಬ್ತಿದ್ರು, ಏನೇನೋ ಆಗ್ತಿತ್ತು. ಅದು ಒಂದು ಹಣವನ್ನು ಪೀಕೋದಕ್ಕೆ ಒಂದು ಮಾರ್ಗವಾಗಿ ಬದಲಾಯಿತು. ಅದರಂತೆ ಮತ್ತೊಂದು, ಈಗ ಅವರು ಟೋಯಿಂಗ್ ಮಾಡ್ತೀವಿ ಅನ್ನೋದಕ್ಕೆ GBAಯಿಂದ ವಾಹನಗಳನ್ನು ಖರೀದಿ ಮಾಡ್ತೀವಿ, ಟೆಂಡರ್ ಕೊಡಲ್ಲ ಅಂತ ಹೇಳಿದರು. ಅದು ಈ ತನಕವೂ ಕೂಡ ಆಗಲಿಲ್ಲ. ಅದರ ಮುಂದುವರೆದ ಭಾಗ ಪಾರ್ಕಿಂಗ್ ನೀತಿ. ಕರೆಕ್ಟ್. ನೀವೇನೇ ಮಾಡಿದ್ರು, ಇವರು ಯಾವುದೇ ನಿಯಮ ಮಾಡಿದ್ರು ಕೂಡ ಇವ್ರ ಉದ್ದೇಶ ಸ್ಪಷ್ಟತೆ ಇಲ್ಲ. ಓಕೆ, ಸುಗಮ ಸಂಚಾರ ಅನ್ನೋದು ಇದು ಇವ್ರ ಕನಸು ಅಷ್ಟೇ. ಇವ್ರಿಗೆ ನಿಜವಾಗ್ಲೂ ಆ ಥರ ಮಾಡಬೇಕು ಅನ್ನೋದಾದರೆ ಇವರು ಶಿಸ್ತನ್ನು ತೊಗೊಂಬರಲಿ. ರಸ್ತೆಯಲ್ಲಿ ಇವ್ರಿಗೆ ನಿಮಗೆ ನಿಲ್ಸಕ್ಕೆ ಅವಕಾಶ ಕೊಟ್ಬಿಟ್ಟು ನಾನು ಶುಲ್ಕ ವಸೂಲಿ ಮಾಡ್ತೀನಿ ಅಂದರೆ ಇದು ಹೇಗಾಗುತ್ತೆ ಅಂದರೆ, ಯಾವುದೋ ದೇವಸ್ಥಾನಕ್ಕೆ ಪಾಸ್ಗಳು ಕೊಟ್ಟರು, VIPS ಪಾಸ್ ಅಂತ, ಬಂದವ್ರಿಗೆಲ್ಲ ಪಾಸ್ ಕೊಟ್ಬಿಟ್ರು. ಅಲ್ಲಿ VIP ಯಾರು ನಾರ್ಮಲ್ ಅದೇ ಪರಿಸ್ಥಿತಿ ಆಗುತ್ತೆ. ನಿಮ್ಗೆ ಏನು ಪಾಸ್ ಇದ್ರು ನಿಮಗೆ ಫಸ್ಟು ಎಲ್ಲಿದೆ ಅವಕಾಶ, ಎಲ್ಲಿದೆ ಅದನ್ನೇನಾದರೂ ಇವರು ಇದು ಮಾಡಿದಾರಾ, ಸ್ಟ್ಯಾಟಿಸ್ಟಿಕ್ಸ್ ಮಾಡಿದಾರಾ? ಇಲ್ಲ, ಯಾವುದು ಸರ್ವೆ ಮಾಡಿಲ್ಲ. ಇವತ್ತು ಇಷ್ಟೆಲ್ಲ ಬೆಂಗಳೂರಲ್ಲಿ ಇಷ್ಟು ಗಾಡಿ ಇದೆ ಅಂದಮೇಲೆ ಸಾರ್ವಜನಿಕ ಸಾಗಾಣಿಕೆ ವಾಹನಗಳಿಗೆ ಎಲ್ಲಿ ನಿಲ್ಲಿಸ್ತೀರಿ? ನಾವು ಅಲ್ಲಿಂದ ಬಸ್ಸಲ್ಲಿ ಬರಬೇಕು, ಅಲ್ಲಿ ಬೆಳಗಾವಿಯಿಂದ ಬಸ್ಸಲ್ಲಿ ಬಂದು ಮತ್ತೆ ಆ ಬಸ್ ಎಲ್ಲಿರಬೇಕು, ಬೆಳಗಾವಿಗೆ ಹೋಗ್ಬೇಕಾ ವಾಪಸ್? ನಮ್ಮನ್ನು ಇಳಿಸ್ಬಿಟ್ಟು ಅಲ್ಲಿ ಸಿಟಿನಾಚೆ ಬೆಳಗಾವಿಗೆ ಹೋಗ್ಬೇಕಾ? ಎಲ್ಲಿ ಅದಕ್ಕೆ ಸವಲತ್ತೇನು? ಈಗ 1000 ಗಾಡಿ ನೋಡಿ, ಇವತ್ತು ಎಷ್ಟೋ ಅನ್ಆರ್ಗನೈಸ್ಡ್ ಸೆಕ್ಟರ್ಲಿ ಇವತ್ತು ಟ್ಯಾಕ್ಸಿ ಡ್ರೈವರ್ಸ್ಗಳಿದ್ದಾರೆ, ಅವರೆಲ್ಲ ಕಾರ್ನಲ್ಲೇ ಜೀವನ, ಅವ್ರಿಗೆ ಮನೆ ಪ್ರತಿಯೊಂದು ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲನೂ ಬರೀ ಕಾರಲ್ಲೇ ಆಗ್ತಾ ಇದೆ. ಅವ್ರ ತವಿಂದ ಹೇಗೆ ನೀವು ವಸೂಲಿ ಮಾಡಿ? ಈ ಪ್ರಶ್ನೆ ಕ್ವಿಕ್ ಆಗಿ ಆನ್ಸರ್ ಮಾಡಿ ಸರ್. ಬೆಂಗಳೂರಿನಲ್ಲಿ ವಾರ್ಡಿಗೆ ಒಂದರಂತೆ ಮಲ್ಟಿಲೇಯರ್ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡೋದಕ್ಕಾಗಲ್ವಾ ಸರ್ಕಾರದಗಳು? ಎಲ್ಲಿದೆ ಇವ್ರ ಹತ್ರ? ಇಲ್ಲ, ಅವಕಾಶ ಎಲ್ಲಿದೆ? ಅಲ್ಲ, ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಇಡೀ ವಾರ್ಡ್ ಅಂದ್ರೆ ಒಂದು ವಾರ್ಡ್ ಅಂದ್ರೆ ಎಷ್ಟು ಏರಿಯಾ ತೆಗೆದುಕೊಳ್ಳಿ ಅಂದ್ರೆ ಆ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಅವ್ನು ಅಲ್ಲಿಂದ ಹೆಂಗ್ ಹೋಗ್ತಾನೆ? ಓಕೆ, ಬೈ ವಾಕ್ ಹೋಗ್ತಾನೆ 4 ಕಿಲೋಮೀಟರ್ ಅವನು. ಒಂದು ವಾರ್ಡ್ ಅಂದ್ರೆ ಬರೀ ಒಂದೇ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರೋದಿಲ್ಲ. ಇವತ್ತು ರಾಜೇಶ್ವರಿ ನಗರ ವಾರ್ಡ್ ಅಂತಂದ್ರೆ ಬಂದೆ ಸುಮಾರು
15-20 ಕಿಲೋಮೀಟರ್ ಬರುತ್ತೆ. ಹೋಗ್ಬೇಕಾಗಿ. ನಾಳೆ ಅವ್ನು ಯಾವುದೋ ವಾರ್ಡಲ್ಲಿ ಒಂದನ್ನ ಇಟ್ಬಿಟ್ರೆ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಹೇಗೆ ಹೋಗ್ಬೇಕು, ಅಲ್ಲಿಂದ ಇನ್ನೊಂದು ಗಾಡಿ ತಗೊಂಡು ಹೋಗ್ಬೇಕಾ? ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಖಂಡಿತವಾಗ್ಲೂ ಇದು ಆಗದೆ ಇರ್ತಕ್ಕಂಥ ಶಿಸ್ತನ್ನು ರೂಪಿಸಿ ತಪ್ಪಿಲ್ಲ. ಈಗ ಇಲ್ಲ, ವಿದೇಶದ ಪರಿಸ್ಥಿತಿ ಬೇರೆ ನೋಡಿ, ದೇಶ ಕಾಲ ಧರ್ಮ, ಆ ದೇಶದ ಪರಿಸ್ಥಿತಿ ಬೇರೆ, ನಮ್ಮ ದೇಶದ ಪರಿಸ್ಥಿತಿ ಬೇರೆ, ನಮ್ಮ ಜನಗಳ ಮನಸ್ಥಿತಿ ಬೇರೆ, ನಮ್ಮ ರಾಜಕೀಯ ಆಡಳಿತ ಮಾಡತಕ್ಕಂಥ ರೀತಿ ನೀತಿಗಳು ಬೇರೆ ಬೇರೆ, ಇವೆಲ್ಲಾನು ಕೂಡ ಸರ್ಕಾರಕ್ಕೆ ಒಂದು ಸಲಹೆ ಕೊಡೋದು ಆದ್ರೆ ಏನ್ ಮಾಡ್ಬೋದು ಅಂತೀರಿ ಈ ವಿಚಾರದಲ್ಲಿ? ಈ ವಿಚಾರದಲ್ಲಿ ಏನೇ ಮಾಡಕ್ಕೆ ಹೋದ್ರು ಕೂಡ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಹೊರತು, ಅವಮಾನ ಆಗುತ್ತೆ ಹೊರತು 100% ಸಕ್ಸಸ್ ಆಗಲ್ಲ. ಓಕೆ, ಎಸ್. ಯಾಕೆ ಅಂತಂದರೆ ಸ್ಪೇಸ್ ಇಲ್ಲ, ಎಲ್ಲಿ ಕೊಡ್ತಾರೆ ಸ್ಪೇಸ್ ಇಲ್ಲ, ಎಲ್ಲ ಕಂಜೆಸ್ಟೆಡ್ ಪ್ಲೇಸು. ಇವ್ರು ಹೇಳ್ದಂಗೆ ಅಟ್ಲೀಸ್ಟ್ ಈಗ ಹಳೆ ಮನೆಗಳಿಗೆ ಆಗದೆ ಇದ್ರೂ ಕೂಡ ಹೊಸ ಮನೆಗಳಿಗಾದ್ರೂ ಅಪ್ಲೈ ಆಗುತ್ತಲ್ಲ ಅನ್ನೋ ಒಂದು ಸರ್ಕಾರದ ಆಶಾಭಾವ. ಇನ್ ಫ್ಯೂಚರ್ ಬೇಕಾದ್ರೆ ಮಾಡ್ಕೊಳ್ಳಿ, ಓಕೆ, ಅವಾಗ ಏನಾಗುತ್ತೆ ಇವ್ರಿಗೆ ಒಂದು ರೈಟ್ ಸಿಗುತ್ತೆ. ಬಟ್ ಇವಾಗ ಹಿಂದೆ ಇಲ್ಲದೆ ಇರ್ತಕ್ಕಂಥ ಸಡನ್ ಆಗಿ ಬಂದ್ಬಿಟ್ಟು ಇದು ಮಾಡಿದ್ರೆ, ಈ ಎಲ್ಲ ನಾವು ಪಾರ್ಕಿಂಗ್ ಪ್ಲೇಸ್ ಮಾಡ್ತೀವಿ ಅಂದರೆ ಅದೇ ಎಕ್ಸಾಮ್ಟ್ ಮಾಡಿ, ಟ್ಯಾಕ್ಸ್ ಟ್ಯಾಕ್ಸ್ ತೊಗೊತಾ ಇದ್ದಿಲ್ಲ ಅದನ್ನ ಎಕ್ಸಾಮ್ಟ್ ಮಾಡಿ. ಓಕೆ ಸರ್. ಇಲ್ಲ ಅಂತಂದ್ರೆ ಟ್ಯಾಕ್ಸ್ ಬಿಟ್ಬಿಡಿ, ಪಾರ್ಕಿಂಗ್ ಇದು ಮಾಡ್ಕೊಳ್ಳಿ. ಎರಡೂ ಇಲ್ಲ ಅಂತಂದ್ರೆ ಅದು ಬೇಕು ಇದು ಬೇಕು ಅಂತಾನೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಓಕೆ, ಕೊನೆ ಪಕ್ಷ ಇಷ್ಟನ್ನು ಮಾಡ್ಬೋದು. ಮುಂದೆ ಮನೆ ಕಟ್ಟೋರಿಗೆ ಕಡ್ಡಾಯವಾಗಿ ಗ್ರೌಂಡ್ ಪಾರ್ಕಿಂಗ್ ಇನ್ನೂ ಇಲ್ಲ ಈಗ ಹಾಗೆ ಖಂಡಿತವಾಗ್ಲೂ ಅದನ್ನ ಮ್ಯಾಂಡೇಟ್ ಆಗಿಲ್ಲ, ಆಪ್ಷನ್ ಅಂತ ಮಾಡಿದ್ದಾರೆ. ಆಪ್ಷನ್ ಅಂತ ಮಾಡಿದ್ದಾರೆ. ಈಗ ಹೊಸದಾಗ್ತಾ ಆಗ್ತಕ್ಕಂಥ ಒಂದು ಬಡಾವಣೆಯಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಅಲ್ಲಿ ಕಡ್ಡಾಯವಾಗಿ ಗ್ರೌಂಡ್ ಫ್ಲೋರ್ ಫಾರ್ ಪಾರ್ಕಿಂಗ್, ನಿಮ್ಮ ಹತ್ರ ಕಾರ್ ಇದೆಯೋ ಇಲ್ವೋ ಅದನ್ನ ಕಡ್ಡಾಯ ಮಾಡಬೇಕು. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, 3 ಜನರಿಗೆ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಸರ್ಕಾರದ ಒಂದು ಕರಡು ನೀತಿ ಅಥವಾ ಕರಡು ಪ್ರಕಟಣೆಯ ವಿರುದ್ಧ ಇಂಥದ್ದೊಂದು ಆಕ್ರೋಶ ಸಹಜವಾಗಿದ್ದೇ ಇದೆ. ಅಂದರೆ ಸುರಕ್ಷತೆಯ ಕಾರಣಕ್ಕಾಗಿ ದಂಡವನ್ನು ವಿಧಿಸ್ತೀವಿ ಅಂತ ಸರ್ಕಾರದ ಸಮರ್ಥನೆ ಇದ್ದರೆ ಅದು ಸುರಕ್ಷತೆಗಿಂತ ಹೆಚ್ಚಾಗಿ ಸುಲಿಗೆ ಅನ್ನುವಂಥ ಆರೋಪ ಇದೆ. ಹೀಗಾಗಿ ಸರ್ಕಾರ 30 ದಿನಗಳ ಒಳಗಾಗಿ ಇದನ್ನು ಹೆಂಗೆ ನೋಡುತ್ತೆ, ಏನಾಗುತ್ತೆ ಕಾದೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.